ಗೆಲ್ಲಿಸೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಆದಷ್ಟು ನನಗೆ ಗೊತ್ತಿರೋದನ್ನು ವ್ರತದ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಯಾವುದೇ ಥರ ಪಾರ್ಟ್ 1 ಪಾರ್ಟ್ 2 ಎಲ್ಲ ನಾನೇನೂ ಮಾಡಿಲ್ಲ. ನಿಮ್ಗೆ ಇದೊಂದು ವಿಡಿಯೋ ನೋಡಿಬಿಟ್ರೆ ಸಾಕು, 25-30 ನಿಮಿಷ ಆದರೂ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ವ್ರತ ಯಾವ ಥರ ಮಾಡ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ವ್ರತ ಮಾಡ್ತಿರೋರು ಏನೇನು ತಪ್ಪು ಮಾಡ್ತಿದ್ದೀರಾ ಅದನ್ನು ತಿದ್ಕೊಳ್ಬೋದು. ಹೊಸದಾಗಿ ವ್ರತ ಮಾಡ್ತಿರೋರಿಗೆ ಯಾವ ಥರ ಮಾಡ್ಬೋದು ಸಂಕ್ಷಿಪ್ತವಾಗಿ, ಒಂದು ಡೌಟ್ ಇಲ್ದಿರೋ ಥರ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾವುದೇ ಥರ ಡೆಮೋ ಆ ಥರ ಎಲ್ಲ ಏನೂ ತೋರಿಸಲ್ಲ. ಸೊ ಏನೇನು ಮಾಡ್ಬೋದು ಅನ್ನೋದನ್ನು ನಾನು 1 by 1 ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ಈ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೇ ಸಾಕು, ವ್ರತನ ಕಂಪ್ಲೀಟಾಗಿ ಆಚರಣೆ ಮಾಡ್ಬೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾವುದೇ ಥರ ಡೌಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಬರೋದಿಲ್ಲ ನೋಡಿದ್ರೆ. ಸೊ ಮೊದಲಿಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಈ ವ್ರತನ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದು. ಅದಾದಮೇಲೆ ಕಳಶ ಎಷ್ಟಿಡಬೇಕು ಅಂತ ಅದೊಂದು ಡೌಟ್ ಇರುತ್ತೆ. ಅದಾದಮೇಲೆ ನೈವೇದ್ಯಕ್ಕೆ ಏನೇನು ಮಾಡಬೇಕು ಅದು ಡೌಟ್ ಇರುತ್ತೆ. ಯಾವ ಟೈಮಲ್ಲಿ ಈ ಪೂಜೆನ ಮಾಡಬೇಕು ವ್ರತನ ಅಂತ ಅದಿರುತ್ತೆ. ಯಾವಾಗ ಕದಲಿಸ್ಬೇಕು, ಸೊ ಏನೇನು ಪೂಜೆಗೆ ಏನೇನು ಐಟಮ್ ಬೇಕು ಅದೆಲ್ಲ ಡೌಟ್ ಇರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವೀ ವ್ರತನ ವರಮಹಾಲಕ್ಷ್ಮಿ ವ್ರತನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ವರಮಹಾಲಕ್ಷ್ಮಿ ವ್ರತ ನಾವು ಮಾಡೋದ್ರಿಂದ ನಮಗೆ ಏನಂತ ಹೇಳ್ತಾರೆ, ಸಾಲ ಬಾಧೆ ಮತ್ತು ಲಕ್ಷ್ಮಿ ಅನುಗ್ರಹ, ಅಷ್ಟೈಶ್ವರ್ಯ ಎಲ್ಲ ಸಿಗುತ್ತೆ. ಲಕ್ಷ್ಮಿಗೆ ಪ್ರಿಯವಾದದ್ದು ಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬ. ಸೊ ಇದನ್ನು ನಾವು ಮಾಡೋದ್ರಿಂದ ನಮಗೆ ಸಕಲ ಐಶ್ವರ್ಯ ಸಿಗುತ್ತೆ, ವ್ರತ ಮಾಡೋದ್ರಿಂದ ಪರಿಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ವ್ರತನ ಮಾಡೋ ಅಂಥದ್ದು. ಸೊ ವ್ರತನ ಫಸ್ಟು ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ವ್ರತ ಸಂಕಲ್ಪ ಮಾಡಿಕೊಂಡು ಕಳಶ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಕಂಪ್ಲೀಟ್ ವಿಡಿಯೋನ ನಾನು ಸ್ಟೆಪ್ ಬೈ ಸ್ಟೆಪ್ ಇವಾಗ ಹೇಳ್ತಾ ಹೋಗ್ತೀನಿ. ಅದನ್ನು ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಎಲ್ಲೂ ಕೂಡ ಡೌಟ್ ಅನ್ನೋದು ವ್ರತ ಮಾಡೋದಕ್ಕೆ ಬರೋದಿಲ್ಲ. ಸೊ ಮೊದಲನೇದಾಗಿ ನಾವು ಈ ವ್ರತನ ಸ್ಟಾರ್ಟ್ ಮಾಡೋ ಅಂಥದ್ದು ಶ್ರಾವಣ ಮಾಸ ಶುಕ್ಲ ಪಕ್ಷದ ಪೌರ್ಣಮಿಗೂ ಮುಂಚೆ ಬರೋ 2ನೇ ಶುಕ್ರವಾರ ನಾವು ಈ ವ್ರತನ ಮಾಡೋ ಅಂಥದ್ದು. ಟೋಟಲ್ ಆಗಿ 4 ವಾರ ಇರುತ್ತೆ ಶುಕ್ರವಾರ. 4 ವಾರದಲ್ಲಿ 2ನೇ ಶುಕ್ರವಾರ ಪೌರ್ಣಮಿಗೆ ಮುಂಚೆ ಬರೋ ವಾರದಲ್ಲಿ ನಾವು ಈ ವ್ರತ ಮಾಡಿದ್ರೆ ತುಂಬ ಒಳ್ಳೆಯದು. ಕೆಲವೊಂದು ಸಲ ಕೆಲವೊಬ್ರಿಗೆ ಮಾಡೋಕ್ಕಾಗಲ್ಲ ಆ ವಾರ ಅಂತ ಹೇಳಿದವರು ನೆಕ್ಸ್ಟ್ ಕಮ್ಮಿಂಗ್ ವೀಕ್ಸಲ್ಲಿ ಮಾಡ್ಬೋದು. ನೆಕ್ಸ್ಟ್ ಇನ್ನೂ 2 ಶುಕ್ರವಾರ ಬಾಕಿ ಇರುತ್ತೆ. ಒಟ್ಟು ಈ ಶುಕ್ರವಾರ ಬಂದು 4 ಶುಕ್ರವಾರ ಇರುತ್ತೆ. ಅದರಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮಾಡೋ ಅಂಥದ್ದು. ಸಪೋಸ್ ನಿಮ್ಗೆ ಅದು ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಏನು 2 ವಾರ ಬರುತ್ತೆ ಆ ವಾರದಲ್ಲಿ ನೀವು ಈ ವ್ರತನ ಮಾಡ್ಬೋದು. ಸೊ ಮೊದಲಿಗೆ ಫಸ್ಟ್ ಡೌಟು ಜಾಸ್ತಿ ಬರೋದು ಏನು ಅಂತ ಹೇಳಿದ್ರೆ, ಯಾರು ಈ ವ್ರತ ಮಾಡಬೇಕು, ಯಾರು ಮಾಡಬಾರ್ದು ಅಂತ. ಮೊದಲಿಗೆ ವ್ರತನ ಈ ಋತುಸ್ರಾವ ಅಥವಾ ರಜಸ್ವಲೆ ಅಂದರೆ ನಮ್ಮ ಡೇಟ್ಸ್ ಏನಿರುತ್ತೆ ಆ ಡೇಟ್ ಇರೋರು ಈ ವ್ರತನ ಮಾಡಬಾರ್ದು. ಅದಾದಮೇಲೆ ಈ ಹತ್ತಿರದ ಸಂಬಂಧಿಗಳು ಯಾರಾದರೂ ತೀರ್ಕೊಂಡಿದ್ದು 1 ವರ್ಷ ಅಂದರೆ ಈಗ ಸ್ವಂತ ಯಾರಾದರೂ ತೀರ್ಕೊಂಡಿದ್ರೆ, ಹತ್ತಿರದ ಸಂಬಂಧಿ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ರಿಲೇಷನಲ್ಲಿ ಯಾರು ತೀರ್ಕೊಂಡಿರ್ತಾರೆ ಅವ್ರದ್ದು 1 ಇಯರ್ ಕಾರ್ಯ ಆಗೋವರೆಗೂ ಈ ವ್ರತನ ಮಾಡಬಾರ್ದು. ಅದಾದಮೇಲೆ ಗರ್ಭಿಣಿ ಸ್ತ್ರೀಯರು 9 ಮಂತ್ಸ್ ಇನ್ನೇನು ತುಂಬ್ತಾ ಇದೆ ಅನ್ನೋರು ಮಾಡಬಾರ್ದು. 5th ಮಂತ್ ಒಳಗಡೆ ಇರೋರು, 3, 4, 5 ತಿಂಗಳು ಇರೋರು ಒಳಗಡೆ ಇರೋರು ಈ ವ್ರತನ ಮಾಡ್ಬೋದು. ಏನಕ್ಕೆ ತುಂಬು ಗರ್ಭಿಣಿಯರು ಮಾಡಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಉಪವಾಸ ಕೂಡ ಇರಬೇಕಾಗತ್ತೆ. ದೇವರಿಗೆ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಉಪವಾಸದಿಂದ ಈ ಪೂಜೆ ಮಾಡಬೇಕಾಗತ್ತೆ. ಅದಾದಮೇಲೆ ತೆಂಗಿನಕಾಯಿನ ಒಡೆಯೋದಿರತ್ತೆ. ಸೊ ತೆಂಗಿನಕಾಯಿ ಎಲ್ಲ ಪೂರ್ಣ ಫಲ ಒಡೆಯೋದು ಎಲ್ಲ ಈ ಬಸ್ರಿ ಹೆಂಗಸುಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ತುಂಬು ಗರ್ಭಿಣಿಯರು ಈ ವ್ರತನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ
ಪೂರ್ವ ಸುಹಾಸಿನಿಯರು ಅಂತ ಹೇಳಿದ್ರೆ ನಾವು ಇದೇ ಪದನ ಯೂಸ್ ಮಾಡಬೇಕು. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಗಂಡ ಇಲ್ದಿರೋರು ಕೂಡ ಈ ವ್ರತ ಮಾಡ್ಬೋದು. ಅವ್ರಿಗೂ ಕೂಡ ಅರ್ಹತೆ ಇದೆ ಈ ವ್ರತ ಮಾಡೋದಕ್ಕೆ. ಸೊ ಅವರು ಕೂಡ ಈ ವ್ರತನ ಮಾಡ್ಬೋದು. ಅದರಲ್ಲಿ ಈ ಹತ್ತಿರದ ಸಂಬಂಧಿಗಳು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 1 ವರ್ಷ ತುಂಬೋವರೆಗೂ ಮನೆಯಲ್ಲಿ ತೆಂಗಿನಕಾಯಿ ಕೂಡ ಹೊಡಿಬಾರ್ದು, ಕಳಶಕ್ಕೆ ತೆಂಗಿನಕಾಯಿ ಕೂಡ ಇರಬಾರ್ದು, ಈ ವ್ರತ ಕೂಡ ಮಾಡಬಾರ್ದು. ಹಂಗೂ ನಿಮಗೆ ಪೂಜೆ ಮಾಡಲೇಬೇಕು ಅಂತ ಅನಿಸಿದ್ರೆ ದೇವ್ರ ಫೋಟೋ ಇಟ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡ್ಬೋದು. ಯಾವುದೇ ಥರ ತೆಂಗಿನಕಾಯಿ ನೈವೇದ್ಯ ಮಾಡೋದು ಅದೆಲ್ಲ ಕೂಡ ಮಾಡಬಾರ್ದು. ಅದು ಆಮೇಲೆ ಈ ವರ್ಷ ತಾನೇ ನಮಗೆ ಮದುವೆ ಆಗಿದೆ. ಈಗ ಸಪೋಸು ಜೂನಲ್ಲೆಲ್ಲ ಮದುವೆ ಆಗಿರುತ್ತೆ, ಆಷಾಢ ಬಂದಿರುತ್ತೆ, ಮತ್ತು ಅವ್ರಿಗೆ ಈ ಹಬ್ಬ ಮಾಡ್ಬೋದಾ? ಹೊಸದಾಗಿ ಮದುವೆ ಆಗಿರೋ ಹೆಣ್ಣು ಮಕ್ಕಳು ಈ ವ್ರತನ ಮದುವೆ ಆಗಿರೋ ಮೊದಲನೇ ವರ್ಷದಲ್ಲಿ ಬರೋ ವ್ರತ ವರಮಹಾಲಕ್ಷ್ಮಿ ವ್ರತನ ಖಂಡಿತವಾಗ್ಲೂ ಮಾಡಬೇಕು. ಅದೇ ವರ್ಷದಲ್ಲೇ ಮಾಡಬೇಕು. ಅದಾದಮೇಲೆ ಇವಾಗ ನಮ್ಮದು ಈ ಡೇಟ್ ಎಲ್ಲ ಆಗಿರುತ್ತೆ, ನೆಕ್ಸ್ಟ್ ಇಯರು ನಾವು ಈ ವ್ರತನ ಮಾಡ್ಬೋದಾ ಅಂತ ಇರುತ್ತೆ ಕೆಲವೊಬ್ರಿಗೆ ತಲೆಯಲ್ಲಿ. ಏನಂತ ಹೇಳಿದ್ರೆ ಈ ವರ್ಷ ನಮಗೆ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ವರ್ಷ ಮಾಡ್ಬೋದಾ ಅಂತ. ಖಂಡಿತ ಮಾಡಬಾರ್ದು. ಈ ವರ್ಷ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಬಿಟ್ಟು 3ನೇ ವರ್ಷ ಬರುತ್ತಲ್ಲ, 3ನೇ ವರ್ಷ ನೀವು ಈ ವ್ರತ ಮಾಡ್ಬೋದು. ಸಪೋಸ್ 3ನೇ ವರ್ಷನೂ ಮಾಡೋಕ್ಕಾಗಿಲ್ವಾ, 4ನೇ ವರ್ಷ ಬಿಡಬೇಕು, 5ನೇ ವರ್ಷ ಮಾಡಬೇಕು. ಸೊ ಇಲ್ಲಿ ಬೆಸ ಸಂಖ್ಯೆನಲ್ಲಿ ಏನು ವರ್ಷಗಳು ಬರುತ್ತೆ ಅದನ್ನು ನೀವು ಕ್ಯಾರಿ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು. ಈಗ ಫಸ್ಟ್ ಇಯರ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಇಯರ್ ಮಾಡ್ಬೋದಾ? ಮಾಡಬಾರ್ದು. 3rd ಇಯರ್ ಮಾಡ್ಕೊಬೋದು. ಸಪೋಸ್ ಅಲ್ಲೂ ಮಾಡೋಕ್ಕಾಗಲಿಲ್ವಾ, 4ನೇ ವರ್ಷ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾರೆ, ಅದು ಮಾಡಬಾರ್ದು. 5ನೇ ವರ್ಷದಿಂದ ನೀವು ಸ್ಟಾರ್ಟ್ ಮಾಡಬೇಕು. ಇಚ್ಛಾನುಸಾರ ಎಷ್ಟು ವರ್ಷ ನೀವು ಆರಿಸ್ಕೊಂಡು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸಂಕಲ್ಪ ಮಾಡಿಕೊಂಡು 3 ವರ್ಷ, 5 ವರ್ಷ, 9 ವರ್ಷ, 11 ವರ್ಷ ಈ ಥರ ಬೆಸ ಸಂಖ್ಯೆಯಲ್ಲಿ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಜಾಸ್ತಿ ಇರುತ್ತೆ. ಆ ವ್ರತನೂ ಕೂಡ ಸಮದಲ್ಲಿ ಮಾಡ್ಬೋದು, ಬೆಸ ಸಂಖ್ಯೆಯಲ್ಲಿ ಮಾಡಬೇಕು. ಸೊ ಇವಾಗಿಷ್ಟು ಫಸ್ಟ್ ನಿಮಗೆ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅನ್ನೋದು ವ್ರತದ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತ ನೋಡ್ಕೊಂಡು ಅದಾದಮೇಲೆ ಕಾಮನ್ ಆಗಿ ಬರೋ ಡೌಟು ನಮಗೆ ಕಳಶ ಎಷ್ಟು ಇಡಬೇಕು ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡಬೇಕಂದ್ರೆ ಅಂತ. ಸೊ ಮೊದಲನೇಗೆ ನಾವು ಮನೆ ದೇವ್ರ ಕಳಶ ಅಂತ ಇಟ್ಬಿಟ್ಟು ರೆಗ್ಯುಲರಾಗಿ ನಾವು ಪೂಜೆ ಮಾಡ್ತೀವಿ. ಅದು ಕಳಶ ನೀವು ರೆಗ್ಯುಲರಾಗಿ ಇಟ್ಟು ಪೂಜೆ ಮಾಡ್ತೀರಾ, ಹಬ್ಬದ ದಿನ ಆ ಕಳಶ ಕೂಡ ನೀವು ಪೂಜೆ ಮಾಡ್ಬೋದು. ಅದಾದಮೇಲೆ ವರಮಹಾಲಕ್ಷ್ಮಿ ಕಳಶ ಅಂತ ಏನಿರುತ್ತೆ ಅದು ಕೂಡ ಇಟ್ಕೊಂಡು ಪೂಜೆ ಮಾಡಬೇಕು. ಯಾಕಂದರೆ ವ್ರತ ಅಂತ ಮಾಡಿದಾಗ ಮಾತ್ರ ನಾವು ಆ ಕಳಶ ಬಳಸೋದ್ರಿಂದ ನಿಮಗೆ ಮಾಮೂಲಿ ದಿನ ಬಳಕೆನಲ್ಲಿಡೋ ಕಳಶಕ್ಕೂ ಅದಕ್ಕೂ ಯಾವುದೇ ಥರ ತೊಂದರೆ ಇರೋದಿಲ್ಲ. ನೀವು ವ್ರತ ಮಾಡೋದ್ರಿಂದ 1 ದಿನದ ಮಟ್ಟಿಗೆ ಕಳಶ ಇಟ್ಟು ಪೂಜೆ ಮಾಡ್ಬೋದು. ಅದಾದಮೇಲೆ ದೇವ್ರ ಮನೆಯಲ್ಲಿ ಏನು ನೀವು ಪ್ರತ್ಯೇಕವಾಗಿ ಪೂಜೆ ಮಾಡ್ತಿರ್ತೀರ ಆ ಕಳಶ ಕೂಡ ನೀವಿಟ್ಟು ಪೂಜೆ ಮಾಡ್ಬೋದು. ಟೋಟಲ್ ಆಗಿ 2 ಕಳಶ ನೀವು ವ್ರತದ ದಿವಸ ಪೂಜೆ ಮಾಡ್ಬೋದು. ಮನೆ ದೇವರ ಕಳಶ, ಅದಾದಮೇಲೆ ವರಮಹಾಲಕ್ಷ್ಮಿ ಕಳಶ. ಮೇನ್ ಡೌಟ್ ಇರೋದು ಎಷ್ಟು ಕಳಶ ಇಡಬೇಕು ಅನ್ನೋದು, ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವ್ರತ ಎಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡಬೇಕು ಅದೊಂದು ಡೌಟ್ ಇರುತ್ತೆ ಎಲ್ಲರಿಗೂ. ಅದು ಏನಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಅಂಥ ವ್ರತ ಪರಿಪೂರ್ಣವಾಗಿರೋ ಲಕ್ಷ್ಮಿ ಕಟಾಕ್ಷ ನಮಗೆ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಎಷ್ಟೊತ್ತಿಗೆ ಅಂತ ಹೇಳೋದಾದರೆ 3:30 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಬರುತ್ತೆ. ಅಷ್ಟರೊಳಗಡೆ ನೀವೆಲ್ಲ ಕಳಶದ್ದು ಏನೇದು ಪ್ರಿಪ್ರೇಷನ್ ಇದೆ ಎಲ್ಲ ಮಾಡಿಕೊಂಡು ಆದಷ್ಟು 6 ಗಂಟೆ ಒಳಗಡೆ ನೀವು ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 4 ಗಂಟೆಯಿಂದ 6 ಗಂಟೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಅಷ್ಟರೊಳಗಡೆ ಪೂಜೆ ಮಾಡ್ಕೊಬೋದು. ಸಪೋಸ್ ಆಗಿಲ್ಲ, ನಾವು ನೈವೇದ್ಯ ಎಲ್ಲ ರೆಡಿ ಮಾಡ್ಕೋಬೇಕು, ನೆಕ್ಸ್ಟ್ ಇನ್ನೊಂದು ಟೈಮ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಹೌದು, ಖಂಡಿತ ಇದೆ. 6 ಗಂಟೆಯಿಂದ 9 ಗಂಟೆ ಒಳಗಡೆ ಬೆಳಗಿನ ಜಾವ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಸಪೋಸ್ ಇಲ್ಲ ನಮ್ಗೆ ಅದು ಕೂಡ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಸಾಯಂಕಾಲ 5:30 8 ಗಂಟೆ ಒಳಗಡೆ ಸಾಯಂಕಾಲ ಮತ್ತೆ ನೀವು ಈ ವ್ರತನ ಮಾಡ್ಕೊಬೋದು. ಈ 3 ಟೈಮಿಂಗ್ಸಲ್ಲಿ ನೀವು ಪೂಜೆನ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ರಾತ್ರಿ 8 ಗಂಟೆ ಮೇಲೇನೂ ಮಾಡಬಾರ್ದು. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಅಂತ ಹೇಳಿದ್ನಲ್ಲ, 9 ಗಂಟೆ ಮೇಲೂ ಕೂಡ ಮಾಡಬಾರ್ದು ವ್ರತನ. ಅದು ಟೈಮಿಂಗ್ಸು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಬ್ರಾಹ್ಮಿ ಮುಹೂರ್ತ 4 ಗಂಟೆಯಿಂದ 6 ಗಂಟೆ, ಮತ್ತು ಸಾಯಂಕಾಲ ಮಾಡೋರಾದರೆ 5:30 8 ಗಂಟೆ ಒಳಗಡೆ. ಟೈಮಿಂಗ್ಸು ಕೂಡ ನಿಮಗೆ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಸೊ ನೆಕ್ಸ್ಟ್ ದೇವರಿಗೆ ಏನು ನೈವೇದ್ಯ ಇಡಬೇಕು ಅದೊಂದು ಡೌಟ್ ಇರುತ್ತೆ. ಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡ್ಬೋದು. ಮತ್ತು ಹುಳಿ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಚಿತ್ರಾನ್ನ, ಪುಳಿಯೋಗರೆ, ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಮೊಸರನ್ನ, ಅದಾದಮೇಲೆ ಕಡಲೆಕಾಳು ಉಸ್ಲಿ ಮಾಡ್ಬೋದು. ಅದಾದಮೇಲೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಅಂತೇಳಿದ್ರೆ ಗೋಧಿ ಬೆಲ್ಲ ಹಾಕಿ ಪಾಯಸ ಮಾಡೋ ಅಂಥದ್ದು. ನೀವು ಇಷ್ಟರಲ್ಲಿ ಎಲ್ಲನೂ ಮಾಡಬೇಕಂತನೂ ಏನಿಲ್ಲ, ಬೆಸ ಸಂಖ್ಯೆನಲ್ಲಿ ಮಾಡ್ಬೋದು. ಯಾವುದಾದ್ರೂ ನೈವೇದ್ಯ ಆಗಲಿ 3 ಥರ ಮಾಡ್ಬೋದು ನೀವು. 3, 5, 9, 11 ಆ ಥರ ಬೆಸ ಸಂಖ್ಯೆನಲ್ಲಿ ಮಾಡ್ಬೋದು. ಇಲ್ಲ ನೀವು ಒಬ್ಬಟ್ಟು ಮಾಡಿ, ಹಣ್ಣುಗಳೆಲ್ಲ ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಇರುತ್ತೆ, ಅದು ಕೂಡ ನೀವು ನೈವೇದ್ಯ ಮಾಡ್ಬೋದು. ಸೊ ಇಲ್ಲಿ ನೈವೇದ್ಯಕ್ಕೆ ಏನೇನು ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಇರುತ್ತೆ ಅದನ್ನು ನೋಡ್ಕೊಂಡು ಮಾಡಿ. ಮೇಯ್ನಾಗಿ ಬೆಲ್ಲದಲ್ಲಿ ಮಾಡಿರೋ ಅಂಥದ್ದು ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಪುಳಿಯೋಗರೆ ತುಂಬಾ ಪವಿತ್ರವಾಗಿದ್ದದ್ದು ವ್ರತಕ್ಕೆ. ಪುಳಿಯೋಗರೆ ಮಾತ್ರ ಮಾಡೋದನ್ನು ಮಿಸ್ ಮಾಡಲೇಬೇಡಿ. ಒಬ್ಬಟ್ಟು, ಪುಳಿಯೋಗರೆ. ಅದಾದಮೇಲೆ ನಿಮಗೆ ಏನು ಅನಿಸುತ್ತೆ ನೆಕ್ಸ್ಟು ಇನ್ನೊಂದು ಏನಾದರೂ ಮಾಡಬೇಕು ಅನ್ನಂಗಿದ್ರೆ ಮಾಡಿ, ಇಲ್ಲಾಂದರೆ ಹಣ್ಣನ್ನೇ ನೈವೇದ್ಯ ಮಾಡ್ಬೋದು. ಇಲ್ಲಿ ನೈವೇದ್ಯದ್ದು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಏನು ದೇವರಿಗೆ ಹೂವನ್ನು ಬಳಸ್ಬೋದು ನಾವಿಲ್ಲಿ ಅಂತ. ಹೂವು ಅಂತ ಹೇಳಿದ್ರೆ ದೇವರಿಗೆ ಮೊದಲನೇದಾಗಿ ಬರೋದು ಕಮಲ ಹೂವು, ಲೋಟಸ್. ಕಮಲ ಒಂದು ಇಡಕ್ಕೆ ಹೋಗಬೇಡಿ, 2 ಅಂತೂ ನೀವು ಇಡಲೇಬೇಕಾಗತ್ತೆ. ಮಾರ್ಕೆಟಲ್ಲಿ 100% ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಮಲ ಹೂ ಸಿಗುತ್ತೆ. ಮೇಯ್ನಾಗಿ ನೀವು ಕಮಲ 2 ಹೂವು ಇಟ್ರೂ ಸಾಕಾಗುತ್ತೆ. ಲಕ್ಷ್ಮಿ ಬಂದು ಆಹ್ವಾನ ಆಗ್ತಾರೆ. ಲಕ್ಷ್ಮಿ ಬಂದ್ಬಿಟ್ಟು ಕಮಲ ಪ್ರಿಯೆ. ಅದಾದಮೇಲೆ ಅಲಂಕಾರ ಪ್ರಿಯೆ. ದೇವರಿಗೆ ನಾವು ಎಷ್ಟು ಅಲಂಕಾರ ಮಾಡ್ತೀವಿ ದೇವರು ಅಷ್ಟು ಕೂಡ ಸಂತೋಷವಾಗಿರ್ತಾರೆ, ಪ್ರಸನ್ನನಾಗ್ತಾರೆ. ಸೊ ಹೂವು ಏನೇನು ಬಳಸ್ಬೋದು ಅಂದರೆ ಮಲ್ಲಿಗೆ ಹೂವು, ಸುಗಂಧ ಭರಿತವಾಗಿರೋ ಹೂಗಳು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಮೊದಲನೇದಾಗಿ ಕಮಲ ತಗೊಳ್ಳಿ, ಅದಾದಮೇಲೆ ಮಲ್ಲಿಗೆ ತಗೊಳ್ಳಿ, ಕನಕಾಂಬರ, ಶಾಮಂತಿಗೆ, ಸೇವಂತಿ ಅಂತ ಹೇಳ್ತಾರೆ. ಅದಾದಮೇಲೆ ಗಣಗಲೆ ಹೂವು ಅಂತ ಹೇಳಿದ್ರೆ ತುಂಬಾ ಇಷ್ಟವಾಗಿರೋ ಅಂಥದ್ದು. ಗಣಗಲೆ ಅಂತ ಹೇಳಿದ್ರೆ ಪಿಂಕ್ ಕಲರ್ ಹೂವು ಬರುತ್ತೆ, ಗೆನ್ನೇರಿ ಅಂತ ಹೇಳ್ತಾರೆ ನಮ್ಮ ನಿಮ್ಮ ಕಡೆ ಕಣಗಲೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಪತ್ರೆಗಳು ಅಂತ ಹೇಳಿದ್ರೆ ದವನ, ಮರಗ, ಬಿಲ್ಪತ್ರೆ, ತುಳಸಿ, ಇದೆಲ್ಲ ಪತ್ರೆಗಳಿಂದ ನೀವು ಅರ್ಚನೆ ಮಾಡ್ಬೋದು ದೇವರಿಗೆ. ಅದಾದಮೇಲೆ ಹಾರ, ನೀವು ದೇವರಿಗೆ ಏನು ಮುಖ್ಯವಾಗಿ ಹಾರ ಹಾಕ್ತೀರಾ ಅದು ಬೆಸ ಸಂಖ್ಯೆನಲ್ಲೇ ಇರಬೇಕು. 3, 5, 9 3 ಥರ ಹಾರ ಅಂತ ಹೇಳಿದ್ರೆ ನೀವು ಕನಕಾಂಬರ ಹಾಕ್ಬೋದು, ಮಲ್ಲಿಗೆ ಹಾಕ್ಬೋದು. ಅದಾದಮೇಲೆ ಕಮಲ ಕೂಡ ಇನ್ಕ್ಲೂಡ್ ಆಗುತ್ತೆ. 5 ಥರ ಹಾಕೋದಾದರೆ ಆವಾಗ ನೀವು ಶಾಮಂತಿಗೆ ಕೂಡ ಹಾಕೋಬೋದು. ಅದಾದಮೇಲೆ ಪತ್ರೆಗಳು ಯಾವುದಿರುತ್ತೆ ಅದು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೋಬೋದು. ಆದಷ್ಟು ನೀವು ದೇವರಿಗೆ ಪೂಜೆ ಮಾಡಬೇಕಂದಾಗ ಫ್ರೆಶ್ ಆಗಿರೋ ಹೂವನ್ನೇ ಬಳಸಿ. ಯಾವುದೇ ಕಾರಣಕ್ಕೂ ಒಣಗಿರೋದು, ಈ ಕೊಳ್ತೋಗಿರೋದು ಅಂಥ ಹೂವನ್ನು ಬಳಸೋಕ್ಕೆ ಹೋಗಬೇಡಿ. ಸೊ ಇದು ಹೊಸದಾಗಿ ಯಾರೆಲ್ಲ ವ್ರತ ಮಾಡ್ತಿದ್ದಾರೆ ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ವ್ರತ ಮಾಡ್ತಿರೋರಾದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಕೆಲವೊಂದು ಮಿಸ್ಟೇಕ್ ನಾವು ಕೆಲವೊಂದು ಸಲ ಮಾಡಿರ್ತೀವಿ, ಅದು ಕೂಡ ನೀವು ವಿಡಿಯೋ ನೋಡೋದ್ರಿಂದ ನಿಮಗೆ ಅರ್ಥ ಆಗಿರುತ್ತೆ, ಅದು ಮಿಸ್ಟೇಕ್ ಆಗಬಾರ್ದು. ಸೊ ಅದಾದಮೇಲೆ ನೀವು ಅರ್ಚನೆ ಎಲ್ಲ ಮಾಡಬೇಕಾದ್ರೆ ಹೂವಿನಿಂದ ಆ ದಳಗಳನ್ನೆಲ್ಲ ಕಿತ್ತು ಅರ್ಚನೆ ಮಾಡಬಾರ್ದು. ಸೊ ಒಂದೊಂದು ಹೂವು ಸಮೇತ ಹಾಕಿ, ಎಷ್ಟಿರುತ್ತೋ ಅಷ್ಟೇ ಹೂವು ಹಾಕಿ ಅರ್ಚನೆ ಮಾಡಬೇಕು. ಅದಾದಮೇಲೆ ಈಗ ಶಾಮಂತಿಗೆ, ರೋಸ್ ಅದೆಲ್ಲ ಬಳಸಬೇಕಾದ್ರೆ ಅದ್ರ ಹಿಂದೆಗಡೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಪೂರ್ಣವಾಗಿ ಹೂವು ಸಮೇತ ಅರ್ಚನೆ ಮಾಡಬೇಕು. ಈಗ ಹೂವು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ರೋಸ್ ಹೂವಿನಲ್ಲಿ ದಳ ಕಿತ್ತಾಕೋದು, ಶಾಮಂತಿಗೆನಲ್ಲಿ ದಳ ಕಿತ್ತಾಕೋದು ಅದೆಲ್ಲ ಮಾಡಬಾರ್ದು. ಪರಿಪೂರ್ಣವಾಗಿ ಹೂವು ಏನಿರುತ್ತೆ, ಇವಾಗ ಒಂದು ಶಾಮಂತಿಗೆ ಅಂದರೆ ಒಂದು ಶಾಮಂತಿಗೆ ತೊಟ್ಟಿರಬಾರ್ದು. ಸೊ ಫ್ರೆಶ್ ಆಗಿರೋ ಹೂವು, ಆದಷ್ಟು ಅಲಂಕಾರಕ್ಕೆ ನೀವು ಬಳಸೋ ಹೂವು ಕೂಡ ಫ್ರೆಶ್ ಆಗಿರಬೇಕು. ಆರ್ಟಿಫಿಷಿಯಲ್ ಫ್ಲವರ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ದೇವರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಬ್ಯಾಕ್ ಡ್ರಾಪ್ ಏನಾದರೂ ಮಾಡ್ಕೊಳ್ತೀರಿ, ಇಲ್ಲ ಬ್ಯಾಕಲ್ಲಿ ನೀವು ಅಲಂಕಾರ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ದೇವ್ರನ್ನ ಮುಂದೆ ಕೂರಿಸಿದಾಗ ಹಿಂದೆಗಡೆ ಅಲಂಕಾರ ಮಾಡೋರು ಕೆಲವೊಬ್ಬರು ಈ ಪ್ಲಾಸ್ಟಿಕ್ದು ಗಾರ್ಲ್ಯಾಂಡ್ಸ್ ಎಲ್ಲ ಬರುತ್ತೆ ಅಂದರೆ ಹಾರಗಳು, ಅದೆಲ್ಲ ನೀವು ಬ್ಯಾಕ್ ಡ್ರಾಪ್ಗೆ ಯೂಸ್ ಮಾಡ್ಕೊಬೋದು. ಅಲಂಕಾರಕ್ಕೆ
ಹಾಕಿ ಯೂಸ್ ಮಾಡ್ಬೋದು. ಆದರೆ ದೇವರಿಗೆ ಪೂಜೆ ಮಾಡಬೇಕಂತ ಹೇಳಿದಾಗ ಬರೀ ನೀವು ಫ್ರೆಶ್ ಆಗಿರೋಂಥ ಹೂವನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಬೇಡಿ. ಮತ್ತು ಅದಾದಮೇಲೆ ಒಡವೆಗಳು ನೀವು ಮೊದಲಿಗೆ ದೇವರು ಲಕ್ಷ್ಮಿ ಅಲಂಕಾರ ಪ್ರಿಯಾಗಿರೋದ್ರಿಂದ ನೀವು ಎಷ್ಟು ಅಲಂಕಾರ ಮಾಡ್ತೀರಾ ಅಷ್ಟು ಪ್ರಸನ್ನನಾಗ್ತಾರೆ ನಮ್ಮ ಮಹಾಲಕ್ಷ್ಮಿ ತಾಯಿ. ಅವರಿಗೆ ಇವಾಗ ಕೆಲವರು ಹೇಳ್ತಾರೆ ದೇವರಿಗೆ ಆರ್ಟಿಫಿಷಿಯಲ್ ಎಲ್ಲ ಹಾಕಬಾರ್ದು ಅಂತ. ಖಂಡಿತ ಅದು ನಾನು ಒಪ್ಪೋದಿಲ್ಲ. ಯಾಕಂದರೆ ದೇವಸ್ಥಾನಗಳಲ್ಲೆಲ್ಲ ನಾವು ನೋಡ್ತೀವಿ ದೇವ್ರಿಗೆ ಎಲ್ಲನೂ ಚಿನ್ನದ್ದೇ ಹಾಕಿ ಅಲಂಕಾರ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಏನು ಚಿನ್ನದಿದೆ ಅದನ್ನು ಒಂದನ್ನು ಹಾಕಿ, ಅಟ್ಲೀಸ್ಟ್ ಒಂದು ಮೂಗ್ಬಟ್ಟಾದರೂ ಇರುತ್ತಲ್ವಾ, ದೇವರಿಗೆ ಒಂದೇನಾದರೂ ಒಂದು ಚಿನ್ನದ ಅರ್ಪಿಸ್ಬೇಕು, ಅದನ್ನು ಅರ್ಪಿಸಿ. ಅದಾದಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಾಯಿನ ಅಲಂಕಾರ ಮಾಡ್ಕೊಳ್ಳಿ. ಆದಷ್ಟು ಚಿನ್ನ ಇರೋರಾದರೆ ಎಲ್ಲನೂ ಚಿನ್ನ ಹಾಕಿ ನೀವು ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ಇಲ್ಲ ಅಂದವರಿಗೆ ಏನು ಮಾಡ್ಬೋದು, ಒಂದು ಮೂಗ್ಬಟ್ಟಾದರೂ ದೇವರಿಗೆ ಇಟ್ಬಿಟ್ಟು ಚಿನ್ನದಿಂದ ಅಲಂಕಾರ ಮಾಡೋದು ತುಂಬಾ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ. ಬಟ್ ಇಲ್ದವ್ರು ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹಾಕಿ ದೇವ್ರನ್ನ ರೆಡಿ ಮಾಡ್ಕೊಬೋದು. ಸೊ ಒಂದಾದರೂ ಚಿನ್ನದೇನಾದರೂ ಒಂದು ಮೂಗ್ಬಟ್ಟು, ಕಿವಿ ಓಲೆನೋ ಅಥವಾ ಉಂಗುರನೋ ಏನಾದರೂ ಒಂದು ಗೋಲ್ಡ್ ಇಟ್ಬಿಟ್ಟು ಇನ್ನು ಮಿಕ್ಕಿದ ಅಲಂಕಾರ ಏನಿರುತ್ತೆ ಎಲ್ಲನೂ ಮಾಡ್ಕೋಬೋದು. ಅದಾದಮೇಲೆ ಗೆಜ್ಜೆ ವಸ್ತ್ರ ಮೇನ್ ಇಂಪಾರ್ಟೆಂಟ್. ಅಲಂಕಾರ ಎಲ್ಲ ಮಾಡಿದ್ಮೇಲೆ ಗೆಜ್ಜೆ ವಸ್ತ್ರ. ಇವಾಗ ನಾನು ಕಳಶ ಸ್ಥಾಪನೆಗೆ ಏನೇನು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಕಳಶ ರೆಡಿ ಮಾಡಿಕೊಂಡಾಗ ತಾಳಿ ಇಂಪಾರ್ಟೆಂಟ್ ಆಗುತ್ತೆ ದೇವರಿಗೆ. ತಾಳಿ ಮಾಂಗಲ್ಯ ಹಾಕೋದು ತುಂಬಾ ಇಂಪಾರ್ಟೆಂಟು. ಸಪೋಸ್ ಕೆಲವರು ಚಿನ್ನದ ತಾಳಿನೇ ದೇವ್ರಿಗೆ ಹಾಕ್ತಾರೆ. ಇಲ್ಲ ಅಂತ ಹೇಳಿದವ್ರು ಏನು ಮಾಡಬೇಕು, ಆರ್ಟಿಫಿಷಿಯಲ್ ತಾಳಿನ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ. ಸೊ ಒರಿಜಿನಲ್ ತಾಳಿ ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅರಿಶಿನ ದಾರದಲ್ಲಿ 9 ಎಳೆ ಅರಿಶಿನ ದಾರದಲ್ಲಿ ಅರಿಶಿನದ ಕೊಂಬನ್ನ ಕಟ್ಕೊಂಡು ಅದನ್ನು ನೀವು ಕಳಶದ ಕಂಠಕ್ಕೆ ಕಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತೆ ಇವಾಗ ಮಾರ್ಕೆಟಲ್ಲಿ. ತಾಳಿ ಕರಿಮಣಿ ಮತ್ತು ಹವಳ ಎಲ್ಲ ಹಾಕಿ ಪೋಣ್ಸ್ ಇಟ್ಟಿರ್ತಾರೆ, ಸೇಮ್ ಮಾಂಗಲ್ಯ ಥರನೇ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬಿಡಿ. ಸಪೋಸ್ ನಿಮ್ಮ ಹತ್ರ ಗೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಅರಿಶಿನದ ಕೊಂಬಲ್ಲಿ ಕೂಡ ನೀವು ಹಾಕೋಬೋದು. ಸೊ ಇವಾಗ ಕ್ಲಿಯರ್ ಆಯ್ತಲ್ವಾ, ಹೂವೊಂದು ಕ್ಲಿಯರ್ ಆಯಿತು. 5 ಥರ ಹೂವು, 3 ಥರ ಹೂವು ಯಾವ್ದು ಬೇಕಂದ್ರೂ ಹಾಕೋಬೋದು. ಸುಗಂಧವಾಗಿರೋಂಥ ಹೂವು ಹಾಕೋಬೋದು. ಅದಾದಮೇಲೆ ನೆಕ್ಸ್ಟ್ ದೇವರಿಗೆ ಏನು ಹಣ್ಣು ಇಡ್ಬೋದು, ಎಷ್ಟು ತಟ್ಟೆ ಇಡ್ಬೋದು ಅಂತ. ಮೇಯ್ನಾಗಿ ದೇವರಿಗೆ ನೀವು ದೇವ್ರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ 5 ತೆಂಗಿನಕಾಯಿ ಬೇಕಾಗತ್ತೆ. ಏನಕ್ಕೆ 5 ತೆಂಗಿನಕಾಯಿ ಬೇಕಾಗತ್ತೆ, ಸೊ ಎಲ್ಲ ಕೂಡ ಚೆನ್ನಾಗಿ ನೀರು ಇರಬೇಕು ತೆಂಗಿನಕಾಯಿನಲ್ಲಿ. ಮತ್ತು ನೀವು ಕಿವಿ ಹತ್ರ ಇಟ್ಕೊಂಡು ಹಿಂಗೆ ಶೇಕ್ ಮಾಡಿ ನೋಡಿ, ನೀರು ತುಂಬ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕಾಯಿ ಕೊಳ್ತಿರಬಾರ್ದು. ಅದು ನಮಗೆ ಗೊತ್ತಾಗಲ್ಲ, ಪ್ರಕೃತಿ ನಿಯಮ. ಸಪೋಸ್ ಕಾಯಿ ಕೊಳ್ತಿತ್ತು ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡೋಕ್ಕಲ್ಲ. ಯಾಕಂದರೆ ನೋಡಿ ಕೂಡ ನಾವು ತಂದು ಒಂದೊಂದ್ಸಲ ಆಗಿರುತ್ತೆ, ಅದನ್ನೇನಾದ್ರು ಪೂಜೆ ಮಾಡೋ ಟೈಮಲ್ಲಿ ಕೊಳ್ತೋಗಿದೆ ಅಂತ ಹೇಳಿ ಅದನ್ನು ಬೇಜಾರೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಕೆಲವೊಂದು ಸಲ ತೆಂಗಿನಕಾಯಿ ತುಂಬ ದಿನ ಇಟ್ಟು ಪೊರ್ಕೆ ಅದೆಲ್ಲ ತಗ್ಲಿಸಿ ಕೂಡ ಹಾಳಾಗಿರುತ್ತೆ. ಸೊ ಪೂಜೆ ಮಾಡೋ ಟೈಮಲ್ಲಿ ಅದೊಂದು ಕೊಳ್ತೋಗಿದೆ ಅಂತ ಬಂದರೆ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಬಟ್ ಅದೇ ನೆಕ್ಸ್ಟ್ ಕಾಯಿ ಇನ್ನೊಂದು ಕಾಯಿನ ಒಡೆದು ಕೂಡ ಪೂಜೆ ಮಾಡ್ಬೋದು. ಸೊ ಯಾವುದಕ್ಕೂ 5 ತೆಂಗಿನಕಾಯಿ ತೊಗೊಳ್ಳಿ, ಚೆನ್ನಾಗಿ ಬಲ್ತಿರೋದು, ನೀರಿರೋ ಅಂಥದ್ದು. ಒಂದು ಕಳಶಕ್ಕೆ ಬೇಕಾಗತ್ತೆ, ಇನ್ನೊಂದು ಮನೆ ದೇವ್ರ ಕಳಶ ಇಟ್ಟಿರ್ತೀರಿ, ಇನ್ನೊಂದು ವರಮಹಾಲಕ್ಷ್ಮಿ ಕಳಶ. ಒಟ್ಟು 2 ಕಳಶಕ್ಕೆ 2 ತೆಂಗಿನಕಾಯಿ. ಅದಾದಮೇಲೆ ಇನ್ನು ಮಿಕ್ಕಿದ 3 ತೆಂಗಿನಕಾಯಿ. ಬೆಳಗ್ಗೆ ನೀವು ಪೂಜೆ ಮಾಡಬೇಕಾದ್ರೆ ಮಂಗಳಾರತಿ ಎಲ್ಲ ಮಹಾಮಂಗಳಾರತಿ ಮಾಡಿದ್ಮೇಲೆ 1 ತೆಂಗಿನಕಾಯಿ ಹೊಡಿಬೇಕಾಗತ್ತೆ. ಅದಾದಮೇಲೆ ಸಾಯಂಕಾಲ ಅರಿಶಿನ ಕುಂಕುಮಕ್ಕೆ ಸುಹಾಸಿನಿಯರು ಅಂದರೆ ಮುತ್ತೈದೆದಿರು ಬಂದು ಹೋದ್ಮೇಲೆ 1 ತೆಂಗಿನಕಾಯಿ ಹೊಡೆದು ಆಮೇಲೆ ಕೆಂಪಾರತಿ ದೇವ್ರಿಗೆ ಮಾಡಬೇಕಾಗತ್ತೆ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ತೆಂಗಿನಕಾಯಿ ನೀವು ಕಳಶ ವಿಸರ್ಜನೆ ಮಾಡ್ತೀರಲ್ಲ, ವಿಸರ್ಜನೆ ಮಾಡೋದಕ್ಕೂ ಮುಂಚೆ ಮತ್ತೆ ಕೆಂಪಾರತಿ ಮಹಾಮಂಗಳಾರತಿ ಮಾಡಿದ್ಮೇಲೆ ಇನ್ನೊಂದು ತೆಂಗಿನಕಾಯಿ ಹೊಡಿಬೇಕಾಗತ್ತೆ. ಸೊ ಇಲ್ಲಿ ಒಟ್ಟು 5 ತೆಂಗಿನಕಾಯಿ ಪೂಜೆಗೆ ಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಅರಿಶಿನ ಕುಂಕುಮಕ್ಕೆ ಮುತ್ತೈದೆದಿರು ಕೊಡ್ತೀರಾ ಅಂತ ಹೇಳಿದ್ರೆ ಅದು ತೆಂಗಿನಕಾಯಿ ನೀವು ಎಷ್ಟು ಜನಕ್ಕೆ ಕೊಡ್ತೀರಾ ಅದು ನಿಮಗೆ ಮೇಲೆ ಡಿಪೆಂಡು. ಅದಷ್ಟು ಪೂಜೆಗೆ ಮಾತ್ರ 5 ಬೇಕು. ಅದು ಬಿಟ್ಟು ನೀವು ನೆಕ್ಸ್ಟು ಏನು ತೊಗೊಳ್ತೀರಾ, ಯಾರು ಬಂದಾಗ ಕೊಡ್ತೀರಾ ಅವ್ರಿಗೆ ನೀವು ಅದನ್ನು ಸಪ್ರೇಟಾಗಿ ತೊಗೊಳ್ಬೋದು. ಸೊ ತೆಂಗಿನಕಾಯಿ ಪಾರ್ಟ್ ಇದಾಯಿತು. 5 ತೆಂಗಿನಕಾಯಿ ಬೇಕಾಗುತ್ತೆ. ಈಗ ದೇವ್ರ ಪೂಜೆಗೆ ನೀವು ಎಷ್ಟು ತಟ್ಟೆ ಜೋಡಿಸ್ಕೊಬೋದು. ಸೊ 3 ತಟ್ಟೆಯಿಂದ ಹಿಡಿದು 11 ತಟ್ಟೆ, 21 ತಟ್ಟೆ ಎಷ್ಟು ಬೇಕಂದ್ರೆ ನಿಮ್ಮ ಶಕ್ತಿ ಅನುಸಾರ ಜೋಡಿಸ್ಕೋಬೋದು. ಸೊ 3 ತಟ್ಟೆ ಆದರೂ ಪರವಾಗಿಲ್ಲ. 5 ತಟ್ಟೆ ಹಣ್ಣುಗಳು, 5 ಥರ ಹಣ್ಣುಗಳು. 5 ಥರ ಅಂತೇಳಿದ್ರೆ ಬಾಳೆಹಣ್ಣು, ಮೂಸಂಬೆ, ಆ್ಯಪಲ್ಲು, ಅದಾದಮೇಲೆ
ದಾಳಿಂಬ್ರೆ, ದ್ರಾಕ್ಷಿ, ಅನಾನಸ್ಸು, ಇನ್ನೂ ಸುಮಾರು ಐಟಮ್ಗಳು ಬರುತ್ತೆ. ಚೆನ್ನಾಗಿರೋದು. ನೀವು ಎಷ್ಟು ದಿನ ದೇವ್ರನ್ನ ಕೂರಿಸ್ತೀರಾ ಅದ್ರ ಮೇಲೆ ನೋಡಿ ಹಣ್ಣು ತೊಳಿ. ಈಗ ದ್ರಾಕ್ಷಿ ಎಲ್ಲ ತೊಗೊಂಡ್ರೆ 3 ದಿನ 2 ದಿನದ ಮೇಲೆ ಇಡೋಕ್ಕಾಗೋದಿಲ್ಲ. ಸೊ ಅಂಥದ್ದು ಗಟ್ಟಿಯಾಗಿರೋಂಥದ್ದು ತೊಗೊಳ್ಳಿ. ಆದಷ್ಟು ಹುಳಿ ಅಂತ ಇದ್ದರೆ ಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ಆ ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪೈನಾಪಲ್ ಕೂಡ ನೀವು ತೊಗೊಬೋದು. ಸೊ ಅದಾದಮೇಲೆ 5 ತಟ್ಟೆ ಆಯ್ತಲ್ವ. ತೆಂಗಿನಕಾಯಿ ಕೂಡ ಒಂದು ತಟ್ಟೆ ಆ್ಯಡ್ ಆಗುತ್ತೆ. ಅದಾದಮೇಲೆ ಮಡ್ಲಕ್ಕಿ ಬರುತ್ತೆ. ಮಡ್ಲಕ್ಕಿಗೂ ಕೂಡ ಅಷ್ಟೇ, ಅದು ಒಂದು ತಟ್ಟೆ ಬರುತ್ತೆ ನಿಮಗೆ. ಮಡ್ಲಕ್ಕಿನಲ್ಲಿ ಏನೇನು ಇಡಬೇಕು ಅಂತ ಹೇಳಿದ್ರೆ ಅಕ್ಕಿ ಇಡಬೇಕು, ಕೊಬ್ಬರಿ, ಬೆಲ್ಲ, ಬಳೆ ಬಿಚ್ಚಾಲೆ ಅಂತ ಹೇಳ್ತಾರೆ. ಹೊಸ್ಗೆ ಸಾಮಾನು ಅಂತ ಕೇಳಿದ್ರೆ ಗಂಧಿಗೆ ಅಂಗಡಿನಲ್ಲಿ ಕೊಡ್ತಾರೆ. ಅದರಲ್ಲಿ ಪುಟ್ಟದಾಗಿ ಕನ್ನಡಿ ಮತ್ತು ಅರಿಶಿನ, ಕುಂಕುಮ, ಕಣ್ಕಪ್ಪು ಅದೆಲ್ಲ ಇರುತ್ತೆ. ಗೆಜ್ಜೆ ಇದು ಬಳೆ ಬಿಚ್ಚಾಲೆ ಅಂತ ಹೇಳಿದ್ರೆ ಕೊಡ್ತಾರೆ ನಿಮಗೆ ಗಂಧಿಗೆ ಅಂಗಡಿನಲ್ಲಿ. ಅದಾದಮೇಲೆ ಅದಕ್ಕೆ ಅರಿಶಿಣದ ಕೊಂಬು, ಎಲೆ, ಅಡಿಕೆ ಮತ್ತು ಹೂವು, ಬ್ಲೌಸ್ ಪೀಸು. ಈಗ ಆಲ್ರೆಡಿ ದೇವ್ರಿಗೆ ಸೀರೆ ಉಡಿಸಿರೋರಾದರೆ ಆ ಸೀರೆ ಉಡಿಸ್ಬೋದು. ಇಲ್ಲಾಂದರೆ ನೀವು ತಟ್ಟೆನಲ್ಲಿ ಮಡ್ಲಕ್ಕಿ ಸಾಮಾನು ಏನಿರುತ್ತೆ ಮಡ್ಲಕ್ಕಿನಲ್ಲಿ ಕೂಡ ನೀವು ಕೆಲವೊಬ್ಬರು ಪದ್ಧತಿನಲ್ಲಿ ಸೀರೆ ಉಡಿಸೋದಿರಲ್ಲ, ಬರೀ ಕಳಶ ಇಟ್ಟು ಪೂಜೆ ಮಾಡ್ತಾರೆ. ಅದು ನಿಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಸಪೋಸ್ ನಮಗೆ ಕಳಶಕ್ಕೆ ಸೀರೆ ಉಡ್ಸೋಕ್ಕಾಗಲ್ಲ, ನಾವು ದೇವ್ರಿಗೆ ಮುಂದೆ ಇಡ್ತೀವಿ ಅಂತ ಹೇಳಿದ್ರೆ ಆ ಸೀರೆ ಸಮೇತ ಈ ಮಡ್ಲಕ್ಕಿ ಸಾಮಾನು, ಅಕ್ಕಿ ಮತ್ತು ಕೊಬ್ಬರಿ, ಬೆಲ್ಲ, ಬಳೆ ಬಿಚ್ಚಲೆ, ಅರಿಶಿನ, ಕುಂಕುಮ, ಹೂವು, ತಾಂಬೂಲ, ದಕ್ಷಿಣೆ ಮತ್ತು ಹಸಿರು ಬಳೆ. ದೇವಿಗೆ ತುಂಬ ಪ್ರಿಯವಾದದ್ದು ಹಸಿರು ಬಳೆನ ಜಾಸ್ತಿ ಇಡಿ. ಮತ್ತು ಮುತ್ತೈದೆಯರು ಕೊಡೋರ್ಗೂ ಕೂಡ ಹಸಿರು ಬಳೆನೇ ಕೊಡಿ. ಅದಾದಮೇಲೆ ಇದಿಷ್ಟು ಮಡ್ಲಕ್ಕಿ ಸಾಮಾನ್ದಾಯಿತು. 5 ಥರ ತಟ್ಟೆ, 5 ಥರ ಹಣ್ಣಿಂದಾಯಿತು. ಮತ್ತು ಮಡ್ಲಕ್ಕಿಗೆ ಏನೇನು ಇಡಬೇಕು ಅದಾಗಿದೆ. ಮತ್ತು ಹೂವಿಂದು ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ನೈವೇದ್ಯ ಕೂಡ ಏನು ಇಡಬೇಕು ಅಂತ ಕೂಡ ಹೇಳಿದ್ದೀನಿ. ಇನ್ನು ನೆಕ್ಸ್ಟು ಮುತ್ತೈದೆಯರಿಗೆ ಏನು ತಾಂಬೂಲ ಕೊಡ್ಬೋದು ಅಂದರೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿದ್ರೆ ಕೆಲವರು ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರೆ, ರಿಟರ್ನ್ ಗಿಫ್ಟ್ಸ್ ಕೊಡ್ತಾರೆ. ಅದೆಲ್ಲ ನಿಮಗೆ ಅನುಕೂಲಕ್ಕೆ ತಕ್ಕಂತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಂಥದನ್ನು ಮಾತ್ರ ಕೊಡೋಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ಕು ಕೊಡಬಾರ್ದು. ಸೊ ಏನಂತ ಹೇಳಿದ್ರೆ ನೀವು ಬ್ಲೌಸ್ ಪೀಸ್ ಕೊಡಿ. ಮತ್ತು ತಾಂಬೂಲ ಕೊಡ್ಬೋದು ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಅರಿಶಿನ, ಕುಂಕುಮ. ಅದಾದಮೇಲೆ ಪೂರ್ಣಫಲ ಅಂತ ಹೇಳ್ತಾರೆ. ಪೂರ್ಣಫಲ ಅಂದರೆ ಅಡಿಕೆ ಯಾವುದೇ ಕಾರಣಕ್ಕೂ ಚೂರಾಗಿರೋದು ಬಟ್ಲಡಿಕೆ ಅದನ್ನು ಯೂಸ್ ಮಾಡಬೇಡಿ. ಫುಲ್ ಉಂಡೆ ಬರುತ್ತೆ, ಉಂಡೆನಲ್ಲಿ ಬರೋವಂಥ ಅಡಿಕೆನ ಕೊಟ್ಟರೆ ಕಂಪ್ಲೀಟ್ ನಿಮಗೆ ಪೂರ್ಣ ಫಲ ಸಿಗುತ್ತೆ. ಸೊ ಮುತ್ತೈದೆಯರಿಗೆ ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬಳೆ, ಅದಾದಮೇಲೆ ಬ್ಲೌಸ್ ಪೀಸು, ತೆಂಗಿನಕಾಯಿ, ಅದಾದಮೇಲೆ ಪೂರ್ಣ ಫಲ ಅಂತ ಹೇಳಿದ್ರೆ ಅಡಿಕೆ ಅದಾದಮೇಲೆ ದಕ್ಷಿಣೆ ಮೇಯ್ನ್ ಕೊಡಬೇಕು. ಮುತ್ತೈದೆಯರಿಗೆ ದಕ್ಷಿಣೆ ಕೊಟ್ಟು ಅದರಲ್ಲಿ ಒಂದು ಅರಿಶಿಣದ ಕೊಂಬು ಇಡಬೇಕು. ಅರಿಶಿಣ ಕೊಂಬು ಇಟ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಮುತ್ತೈದೆಯರಿಗೆ ಕೊಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಅದಾದಮೇಲೆ ಅರಿಶಿನ ಕುಂಕುಮಕ್ಕೆ ಸಪೋಸ್ ಪ್ರೆಗ್ನೆಂಟ್ ವುಮೆನ್ಸ್ ಬಂದರೆ ಅಂದರೆ ಬಸಿರಿದೀರು ಬಂದರೆ ಮಾತಾಡಬೇಕಾದ್ರೆ ಸ್ವಲ್ಪ ಪ್ರೊನೌನ್ಸ್ ಕಮ್ಮಿ ಆಗುತ್ತೆ. ಸೊ ಬಸ್ರಿ ಹೆಂಗಸರು ಏನಾದ್ರು ಬಂದರೆ ಅವ್ರಿಗೆ ತೆಂಗಿನಕಾಯಿ ಕೊಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಅದಾದಮೇಲೆ ಬ್ಲೌಸ್ ಪೀಸ್ ಏನಾದರೂ ಕೊಡಲೇಬೇಕಂತ ಹೇಳಿದ್ರೆ 1 ಬ್ಲೌಸ್ ಪೀಸ್ ಕೊಡಬೇಡಿ, 2 ಬ್ಲೌಸ್ ಪೀಸ್ ಕೊಡಬೇಕು. ಯಾಕಂದರೆ ಹೊಟ್ಟೆನಲ್ಲಿ ಆಲ್ರೆಡಿ 1 ಕೂಸಿರುತ್ತೆ, ಅವ್ರಿಗೊಂದು ಮತ್ತು ಆ ತಾಯಿಗೊಂದು ಅಂತ ಹೇಳಿ 2 ಬ್ಲೌಸ್ ಪೀಸ್. ಅವರು ಇವಾಗ 2 ವ್ಯಕ್ತಿಗೆ ಸಮ ಅಲ್ವಾ, ಅದರಿಂದ ಅವ್ರಿಗೆ 2 ಬ್ಲೌಸ್ ಪೀಸ್ ಕೊಡಬೇಕು. ಅದಾದಮೇಲೆ ತೆಂಗಿನಕಾಯಿ ಕೊಡಬೇಡಿ. ಬಸ್ರಿ ಹೆಂಗಸಿಗೆ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಕೊಡಬಾರ್ದು. ಹಣ್ಣುಗಳು ನಿಮ್ಗೆ ಏನು ಸಂತೋಷ ಅನಿಸುತ್ತೆ, ಆಲ್ರೆಡಿ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ತುಂಬಾ ಕೇರ್ ಮಾಡ್ತೀವಿ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳಿದ್ರೆ. ಸಾಧ್ಯ ಆದಷ್ಟು ಹಣ್ಣು ಕೊಟ್ಟು ಅವ್ರ ಕೈಲಿ ಕೂಡ ಆಶೀರ್ವಾದ ತೊಗೊಬೋದು, ಅದು ಏನೂ ತಪ್ಪಿಲ್ಲ. ಅದಾದಮೇಲೆ ಅನ್ಫಾರ್ಚುನೇಟಾಗಿ ಆದರೂ ಬರಲಿ, ಇಲ್ಲ ನೀವು ಈಗ ಎಲ್ಲರೂ ಗಂಡ ಇರೋರೇ ಬರೋದಿಲ್ಲ ಅಲ್ವಾ. ಸೊ ಗಂಡ ಇಲ್ದಿರೋರು ಕೂಡ ಬಂದರೆ ಅವ್ರನ್ನ ನಾವು ಪೂರ್ವ ಸುಹಾಸಿನಿಯರು ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಗಂಡ ಇಲ್ಲ ಅಂತ ಅವಮಾನ ಮಾಡೋದಾಗಲಿ, ಬಂದಾಗ ಅರ್ಶಿನ ಕುಂಕುಮ ಕೊಡದೆ ಅವಮಾನ ಮಾಡೋದಾಗಲಿ ಮಾಡಬಾರ್ದು. ಲಕ್ಷ್ಮಿ ಅದನ್ನು ಸಹಿಸೋದಿಲ್ಲ. ಸೊ ಯಾರೇ ಗಂಡ ಇಲ್ದಿರೋ ಹೆಂಗಸು ಕೂಡ ನಿಮ್ಮ ಮನೆಗೆ ಬಂದಾಗ ಅವರಿಗೆ ನೀವೇನು ತಾಂಬೂಲ ಇರುತ್ತೆ ಅದನ್ನು ಕೊಟ್ಟು ಆಶೀರ್ವಾದ ತಗೊಳ್ಳಿ, ಅದು ಕೂಡ ತುಂಬಾ ಒಳ್ಳೆಯದು. ಯಾರಿಗೆ ನೀವು ತಾಂಬೂಲ ಕೊಡದೆ ಕಳಿಸ್ತೀರ ಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸೋದಿಲ್ಲ ಅಂತ ಹೇಳ್ತಾರೆ ಹಿರಿಯರು. ಸೊ ಇದಿಷ್ಟು ಗೊತ್ತಾಯ್ತಲ್ವಾ. ಸೊ ಅದಾದಮೇಲೆ ನೆಕ್ಸ್ಟು ಏನಂತ ಹೇಳಿದ್ರೆ ಕಳಶ ಸ್ಥಾಪನೆ ಯಾವ ಥರ ಮಾಡೋದು ಅದನ್ನು ಇವಾಗ ನೆಕ್ಸ್ಟು ತಿಳಿಸ್ಕೊಡ್ತೀನಿ ಬನ್ನಿ.
ಸೊ ಕಳಶ ಸ್ಥಾಪನೆಗೂ ಮುಂಚೆ ನಾವು ಕಂಪ್ಲೀಟ್ ಶುಚಿರ್ಭೂತರಾಗಿರಬೇಕು ಅಂತ ಹೇಳ್ತೀವಿ. ಶುಚಿರ್ಭೂತರು ಅಂತ ಹೇಳಿದ್ರೆ ನಾವು ನಮ್ಮ ತಲೆಯಿಂದ ಕಂಪ್ಲೀಟಾಗಿ ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಿ ಆದಷ್ಟು ಮಡಿಯಿಂದ ಇರಬೇಕು. ಅದಾದಮೇಲೆ ಮನೇನ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೇನ ಸ್ವಚ್ಛ ಮಾಡಿ ಬಾಗಿಲಿಗೆಲ್ಲ ಗುಡಿಸಿ ಒರೆಸಿ ರಂಗೋಲೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ತೋರಣ ಕಟ್ಟಿ ಬಾಗಿಲಿಗೆ ಅಲಂಕಾರ ಮಾಡಿ ಮನೇನ ನೀವು ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇವಾಗ ಹಬ್ಬಕ್ಕೆ ಮುಂಚೆನೇ ನಾವು ಮನೆ ಕ್ಲೀನ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಡೇ ಇವಾಗ ಶುಕ್ರವಾರ ನಾವು ಹಬ್ಬ ಮಾಡಬೇಕು ಅಂದರೆ ಗುರುವಾರನೇ ಎಲ್ಲ ತಯಾರಿ ಮಾಡಿಕೊಂಡು ದೇವ್ರ ಮನೆಯಿಂದ ಒರೆಸೋದಿಂದ ಹಿಡಿದು ಮನೆ ಕ್ಲೀನ್ ಮಾಡೋದೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು, ಸೊ ಅದಾದಮೇಲೆ ಇವಾಗ ಶುಕ್ರವಾರ ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಮನೆ ಒರೆಸ್ಬೇಕಂತ ಹೇಳಿದ್ರೆ ಮನೆ ಒರೆಸ್ಬೇಕಾದ್ರೆ ನೀವು ಹಾಕ್ಕೊಬೇಕಾಗಿರೋದು ಗೋಮೂತ್ರ ಮತ್ತು ಅರಿಶಿನ, ಸ್ವಲ್ಪ ಪಚ್ಕರ್ಪೂರ ಹಾಕ್ಕೊಂಡು ಮನೇನ ಫಸ್ಟ್ ಶುದ್ಧ ಮಾಡ್ಕೊಬೇಕು. ಎಷ್ಟೇ ಏನೇ ಕಂಪ್ಲೀಟಾಗಿ ನೀವು ಕ್ಲೀನ್ ಮಾಡಿದ್ರು ಹಬ್ಬದ ದಿನ ನೀವು ಮಾಡಬೇಕಾಗಿರೋದು ಫಸ್ಟ್ ಥಿಂಗ್ ಬಂದು ಮನೇನ ನೀವು ಶುದ್ಧ ಮಾಡ್ಕೊಳ್ಳೋದು. ಅರಿಶಿನ ಗಂಜಲ ಹಾಕ್ಕೊಂಡು ಒಂದು ತುಳಸಿ ದಳ ಸ್ವಲ್ಪ ಕರ್ಪೂರ ಹಾಕ್ಕೊಂಡು ಅದನ್ನು ಮನೆಗೆಲ್ಲ ಕಂಪ್ಲೀಟಾಗಿ ಪ್ರೋಕ್ಷಣೆ ಮಾಡ್ಕೊಬೇಕು. ಅದಾದಮೇಲೆ ದೇವ್ರ ಮನೆ ನೀವು ಒರೆಸ್ಕೊಳ್ತೀರಲ್ಲ, ದೇವ್ರ ಮನೆ ಒರೆಸ್ಬೇಕಾದ್ರೂ ಅಷ್ಟೇನೆ ಕರ್ಪೂರ ಮತ್ತು ಗಂಜಲ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೇನ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಎದ್ದು ಸೂರ್ಯಾಸ್ತಕ್ಕೂ ಮುಂಚೆ ಎದ್ದು ತಲೆಗೆ ಸ್ನಾನ ಮಾಡಿ ಅದಾದಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ತೋರಣ ಕಟ್ಕೊಂಡು ಮತ್ತು ಬಾಳೆಕಂಬ, ಮೇನ್ ಬಾಳೆಕಂಬ ಮತ್ತು ಕಬ್ಬಿನ ಜೊಲೆ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಅವೈಲಬಿಲಿಟಿ ಇರೋದಿಲ್ಲ. ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ. ಮಂಟಪಕ್ಕೂ ರೆಡಿ ಮಾಡ್ಕೊಬೇಕಂದ್ರೆ ಲಕ್ಷ್ಮಿ ಎಲ್ಲಿ ಕೂರಿಸ್ತೀವಿ ಅಲ್ಲಿ ಕೂಡ ಲಕ್ಷ್ಮಿಗೆ ಅಲಂಕಾರಕ್ಕೂ ಬೇಕಾಗತ್ತೆ ಕಬ್ಬಿನ ಜೊಲೆ ಸಿಕ್ಕಿದ್ರೆ, ಇಲ್ಲಾಂದರೆ ಬಾಳೆಕಂಬನೇ ಸಾಕಾಗುತ್ತೆ. ಎರಡು ಸಿಕ್ಕಿದ್ರೆ ತುಂಬಾ ಶ್ರೇಷ್ಠ. ಸಪೋಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಾಳೆಕಂಬ ಅಂತ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಮೇನ್ ಡೋರ್ಗೂ ಕೂಡ ಬಾಳೆಕಂಬ ಇಟ್ಕೊಬೋದು, ದೇವ್ರ ಮನೆಗೂ ಕೂಡ ಬಾಳೆಕಂಬ ಇಡ್ಬೋದು. ಮತ್ತು ದೇವ್ರನ್ನ ನೀವು ಹೊರಗಡೆ ಈಗ ದೇವ್ರ ಮನೇಲಿ ಕೂರಿಸೋರು ದೇವ್ರ ಮನೆಯಲ್ಲೇ ಮಾಡ್ತಾರೆ. ಕೆಲವೊಬ್ರು ಚಿಕ್ಕದಾಗಿರುತ್ತೆ, ಸ್ವಲ್ಪ ಐಟಮ್ ಎಲ್ಲ ಜೋಡಿಸೋದಕ್ಕೆ ಹೊರಗಡೆ ಕೂರಿಸೋಣ ಅಂತ ಹೇಳಿದ್ರೆ ನೀವು ಹಾಲಲ್ಲಿ ಕೂಡ ಕೂರಿಸ್ಕೊಬೋದು. ಯಾವುದೇ ಕಾರಣಕ್ಕೂ ದೇವ್ರನ್ನ ಕೂರಿಸ್ಬೇಕಾದ್ರೆ ಪೂರ್ವಾಭಿಮುಖ ಇಲ್ಲ ಅಂದರೆ ಉತ್ತರಾಭಿಮುಖವಾಗಿ ಕೂರಿಸ್ಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಆ ದೇವ್ರನ್ನ ಕೂರಿಸ್ಬಾರ್ದು. ಇದೊಂದು ವಿಷಯ ಫಸ್ಟ್ ತಿಳ್ಕೊಬೇಕಂತ ಹೇಳಿದ್ರೆ ದೇವ್ರನ್ನ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕೂರಿಸ್ಬೇಕು. ಅದಾದಮೇಲೆ ಇದೆಲ್ಲ ಇಷ್ಟ ಆಯಿತು, ಮನೆ ನೀಟಾಗಿ ಇಟ್ಕೊಳ್ಳೋದು ಎಲ್ಲ ಕಂಪ್ಲೀಟಾಗಿ ಗುರುವಾರನೇ ಮುಗಿಸ್ಕೊಂಡು ಶುಕ್ರವಾರ ನೀವು ದೇವ್ರನ್ನ ಕೂರ್ಸೋದಕ್ಕೆ ಮುಂಚೆ ಸ್ನಾನ ಎಲ್ಲ ಮುಗಿಸಿ ಈ ಮಡಿಯೆಲ್ಲ ಮಾಡಿಕೊಂಡು ಮನೇನ ಸ್ವಚ್ಛ ಮಾಡ್ಕೊಳ್ಳೋದು. ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟ್ ನೀವು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಾಗ ಸೊ ನೀವೇನು ಮಾಡ್ತೀರಿ, ಕೆಲವರು ದೇವ್ರ ಮನೇಲಿ ಮಾಡೋರಾದರೆ ಕಂಪ್ಲೀಟಾಗಿ ದೇವ್ರ ಮನೆಯಲ್ಲಿ ಮಾಡ್ಕೊಬೋದು, ಯಾವುದೇ ಥರ ತೊಂದರೆ ಇಲ್ಲ. ಸೊ ಮೊದಲನೇಗೆ ಹಾಲಲ್ಲಿ ಏನಾದ್ರು ಕೂರಿಸ್ತೀವಿ ಅಂತ ಹೇಳಿದ್ರೆ ಹಾಲಲ್ಲಿ ಕೂರಿಸ್ಬೇಕಾದ್ರೆ ನೀವು ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀರಾ, ಇಲ್ಲ ಟೀಪೈ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಕೆಲವರು ದಿವಾನ ಕಾಟ್ ಕೂಡ ಯೂಸ್ ಮಾಡ್ತಾರೆ. ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಯೂಸ್ ಮಾಡೋದಕ್ಕೂ ಮುಂಚೆ ಅದನ್ನೆಲ್ಲ ಸ್ವಲ್ಪ ಮಡಿ ಮಾಡ್ಕೊಬೇಕು. ಮಡಿ ಅಂತ ಹೇಳಿದ್ರೆ ಅರಿಶಿನ ಮತ್ತು ಗೋಮೂತ್ರ ಹಾಕಿ ಸ್ವಲ್ಪ ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡು ಮಂಟಪ ಅಂದರೆ ಪೀಠನ ರೆಡಿ ಮಾಡ್ಕೊಬೇಕು ಫಸ್ಟು. ಸೊ ಅದಾದಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂರಿಸೋರಾದ್ರೆ ಎಲ್ಲ ಕಂಪ್ಲೀಟಾಗಿ ಒರೆಸಿ ಅದರ ಮೇಲೆ ಒಂದು ವಸ್ತ್ರನ ಹಾಕ್ಕೋಬೇಕು. ವಸ್ತ್ರ ಅಂತ ಹೇಳಿದ್ರೆ ಬಿಳಿದು ಪಂಚೆ ಕೂಡ ಹಾಕ್ತಾರೆ, ಕೆಲವೊಬ್ರಿಗೆ ಡೆಕೋರೇಟಿವ್ ಐಟಮ್ ಕೂಡ ಇರುತ್ತೆ. ಅದನ್ನು ಮಡಿ ಮಾಡಿಕೊಂಡು ಪೀಠ ರೆಡಿ ಮಾಡಿ ಅದ್ರ ಮೇಲೆ ಫಸ್ಟು ಒಂದು ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಕೊಳ್ಳುವಂಥದ್ದು. ಪೀಠ ಮೇನ್ ದೇವ್ರನಿಗೆ ಕೂಡಿಸ್ಬೇಕಾದ್ರೆ ನಾವು ಪೀಠ ಮುಖ್ಯ. ಆಸನ ನಾವೇನು ಇಡ್ತೀವಿ ಅದ್ರ ಮೇಲೆ ಬಂದು ಲಕ್ಷ್ಮೀ ಸ್ಥಾಪಿತ ಆಗುವಂಥದ್ದು. ಸೊ ಮೊದಲನೇಗೆ ನಾವು ಪೀಠ ರೆಡಿ ಮಾಡ್ಕೊಬೇಕು. ಅಂದರೆ ಮಣೆ ಇಟ್ಬಿಟ್ಟು ಮಣೆನ ಒರೆಸಿ ಅದ್ರ ಮೇಲೆ ಒಂದು ರಂಗೋಲಿನ ಹಾಕಿ ಅಷ್ಟದಳ ಪದ್ಮ ಅಥವಾ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಆ ರಂಗೋಲಿನ ಹಾಕಿ ಅದರ ಮೇಲೆ ಒಂದು ತಟ್ಟೆ, ತಾಮ್ರದ್ದು, ಹಿತ್ತಾಳೆದು, ಸ್ಟೀಲ್ ಬಿಟ್ಟು ಪ್ಲಾಸ್ಟಿಕ್ ಬಿಟ್ಟು ನೀವು ಯಾವ್ದು ಬೇಕಂದ್ರೂ ಹಾಕ್ಬೋದು. ಸಪೋಸ್ ಬೆಳ್ಳಿ ತಟ್ಟೆನೂ ಇಲ್ಲ, ತಾಮ್ರದ್ದು, ಹಿತ್ತಾಳೆದು ಇಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೊಳ್ಳೋದೇನಿಲ್ಲ. ಫಸ್ಟು ಒಂದು ಮಣೆ ಮೇಲೆ ಒಂದು ರಂಗೋಲೆ, ಅದ್ರ ಮೇಲೆ ತಟ್ಟೆ, ಸ್ಟೀಲ್ ತಟ್ಟೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸಪೋಸ್ ತಟ್ಟೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ತೊಗೊಳ್ಳಿ. ಒಂದು ಸುಳಿ ಇರೋಂಥ ಬಾಳೆ ಎಲೆನ ಲಕ್ಷ್ಮಿಗೆ ಬಲಭಾಗಕ್ಕೆ ಬರೋ ಥರ ಆ ತಲೆ ಈ ಥರ, ಇವಾಗ ಬಾಳೆ ಎಲೆ ಇದೆ ಅಂದ್ಕೊಳ್ಳಿ, ಇದು ಬಂದು ಕಡ್ಡಿ ಎಂದ್ರ ಪೋರ್ಷನ್ ಅಂತ ಹೇಳಿದ್ರೆ ಕಟ್ ಮಾಡಿರ್ತಾರಲ್ಲ ಅದು ಈ ಕಡೆ ಇರುತ್ತೆ, ಸುಳಿ ಬಂದು ರೈಟ್ ಸೈಡಲ್ಲಿ ಇರುತ್ತೆ. ಅದು ತಾಯಿ ನಾವು ಬಲಗಡೆ ಕೂರಿಸಿದಾಗ ಆ ಎಲೆ ಬಲಗಡೆ ಇರಬೇಕು. ಬಾಳೆ ಎಲೆ ಮೇಲೆ ಬೇಕಂದರೆ ನೀವು ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ನೀವು ಕಳಶ
ಕಳಶ ಸ್ಥಾಪನೆ ಮಾಡುವಂಥದ್ದು. ಅಕ್ಕಿ ಹಾಕಿದ್ಮೇಲೆ ಅಷ್ಟದಳನೂ ಬರಿಬೋದು. ಫಸ್ಟೇ ರಂಗೋಲಿ ಹಾಕಿರ್ತೀವಿ, ಅದ್ರ ಮೇಲೆ ಎಲೆ ತಟ್ಟೆ ಏನಾದರೂ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡುವಂಥದ್ದು. ಸೊ ಇವಾಗ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ನಾವು ಪೂಜೆ ಮಾಡಬೇಕಾಗತ್ತೆ. ಇಂಪಾರ್ಟೆಂಟು, ಪೂಜೆ ಮಾಡಬೇಕಾದ್ರೆ ಮೇಯ್ನು ನಾವು ಕೂಡ ಒಂದು ಆಸನ ಸಿದ್ಧ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ನಿಂತ್ಕೊಂಡಾಗಲಿ ಕೂತ್ಕೊಂಡಾಗಲಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಬಟ್ಟೆನಾದರೂ ಹಾಕ್ಕೊಂಡು ನಾವು ಅದ್ರ ಮೇಲೆ ಪೂಜೆ ಮಾಡಬೇಕು. ಯಾಕಂದರೆ ದೇವರಿಗೆ ನಾವು ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ನಾವು ತುಂಬ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ನಾವು ಒಂದೊಂದು ಸಣ್ಣ ತಪ್ಪು ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಮಣೆ ಆಗಲಿ, ಚಾಪೆ ಇಲ್ಲ ಮ್ಯಾಟು ಅದೆಲ್ಲ ಬರುತ್ತೆ, ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ದೇವ್ರಿಗೆ ಪೂಜೆ ಮಾಡುವಂಥದ್ದು. ಸೊ ಪೂಜೆ ಮಾಡಬೇಕಾದ್ರೆ ಮೊದಲನೇಗೆ ನಾವು ಶುಚಿತ್ವದಿಂದ ಇರಬೇಕು. ನಾವು ಕಂಪ್ಲೀಟಾಗಿ ರೆಡಿಯಾಗಿ ಮುತ್ತೈದೆಯರು ಪೂಜೆ ಮಾಡೋದ್ರಿಂದ ಅರಿಶಿನ ಕುಂಕುಮ ಮತ್ತು ಕಂಪ್ಲೀಟಾಗಿ ಒಂದು ಸೀರೆ ಹಾಕ್ಕೊಂಡು, ಡ್ರೆಸ್ಸು ನೈಟಿ ಆ ಥರದ್ದೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಹಬ್ಬದ ದಿನ ಪೂಜೆ ಮಾಡಬೇಕಂತ ಹೇಳಿದಾಗ ಸೀರೆನೇ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಸೀರೆ ಉಟ್ಕೊಂಡು ಆದಷ್ಟು ಹೂವು ಎಲ್ಲ ಮುಟ್ಕೊಂಡು, ಲಕ್ಷ್ಮೀ ಅಲಂಕಾರ ಪ್ರಿಯ ಅಂತ ಹೇಳಿದ್ಮೇಲೆ ನಾವು ಅಲಂಕಾರ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನರಾಗ್ತಾರೆ, ಅನುಗ್ರಹ ಜಾಸ್ತಿ ಸಿಗುತ್ತೆ, ಲಕ್ಷ್ಮೀ ಕಟಾಕ್ಷ ನಮಗೆ ಜಾಸ್ತಿ ಸಿಗುತ್ತೆ. ಲಕ್ಷ್ಮಿಗೂ ಅಲಂಕಾರ ಮಾಡೋಕ್ಕೆ ಮುಂಚೆ ನಾವು ಅಲಂಕಾರ ಮಾಡ್ಕೋಬೇಕು. ಅಲಂಕಾರ ಮಾಡಿಕೊಂಡು ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಅದಾದಮೇಲೆ ಇವಾಗ ಪೀಠ ಎಲ್ಲ ರೆಡಿ ಆಯ್ತಲ್ವಾ, ಅದಕ್ಕೆ ಕಳಶ ಸ್ಥಾಪನೆ ಮಾಡಬೇಕಂತ ಹೇಳಿದಾಗ ಬಾಳೆ ಕಂಬನ ರೆಡಿ ಮಾಡ್ಕೊಬೇಕು. ಸೊ ಡೈನಿಂಗ್ ಟೇಬಲ್ ಆದರೆ ಯಾವುದೇ ಆದರೆ 2 ಸೈಡ್ ಇರುತ್ತೆ. ಇವಾಗ ಬಾಳೆ ಕಂಬ ಫಿಕ್ಸ್ ಮಾಡೋದಕ್ಕೆ ಸ್ಟ್ಯಾಂಡ್ ಕೂಡ ಬಂದಿದೆ, ಆ ಸ್ಟ್ಯಾಂಡ್ ಕೂಡ ಉಪಯೋಗಿಸ್ಕೊಬೋದು. ಇಲ್ಲಾಂದರೆ ಅದು 2 ಕಾಲಿಗೆ ನೀವು ದಾರ ಕಟ್ಕೊಂಡು ಕೂಡ ಬಾಳೆ ಕಂಬನ ಫಿಕ್ಸ್ ಮಾಡ್ಕೊಬೋದು. ಸೊ ಇವಾಗ ಮೇನ್ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಮುಂಚೆ ಏನು ಮಾಡಬೇಕು ಅಂದರೆ ಗಂಗೆ ಪೂಜೆ ಮಾಡಬೇಕು. ಗಂಗೆ ಪೂಜೆ ಅಂದರೆ ಬಾವಿಗೋ ಇಲ್ಲಾಂದರೆ ಬೋರ್ವೆಲ್ ಹತ್ರನೋ ನಿಮಗೆ ನಿಯರ್ ಬೈ ಇತ್ತು ಅಂದರೆ ಹೋಗಿ ನೀರು ತೊಗೊಂಡು ಬರ್ಬೋದು. ಗಂಗೆ ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಊದ್ಗಡ್ಡಿ ಮತ್ತು ಹೂವೆಲ್ಲ ಇಟ್ಟು ಗಂಗೆ ಪೂಜೆ ಮಾಡಿ ಆದಮೇಲೆ ನಾವು ಕಳಶ ಸ್ಥಾಪನೆಗೆ ನೀರನ್ನ ತರಬೇಕು. ಸಪೋಸ್ ಎಲ್ಲೂ ಹೋಗೋಕ್ಕಾಗಿಲ್ಲ, ಕಳಶಕ್ಕೆ ನೀರು ಎಲ್ಲಿಂದ ತೊಗೊಂಬರೋದು ಅಂದರೆ ಮನೆಯಲ್ಲಿರೋ ನಲ್ಲಿಗೆ ಕೂಡ ನೀವು ಕಿಚನಲ್ಲಿರುತ್ತೆ ಇಲ್ಲ ಹೊರಗಡೆ ಇರುತ್ತೆ, ಅದು ನಲ್ಲಿಗೆ ಪೂಜೆ ಮಾಡಿ ಅಲ್ಲಿಂದ ನೀರನ್ನ ಕಳಶಕ್ಕೆ ತೊಗೊಂಡು ಬಂದು ನೀವು ಎಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡ್ತೀರಿ ಅಂತ ಅಂದ್ಕೊಂಡಿರ್ತೀರಲ್ಲ ಅಲ್ಲಿಗೆ ಲಕ್ಷ್ಮಿ ಸಪೋಸ್ ಎಲ್ಲ ಸೀರೆಲ್ಲ ಉಡಿಸಿದ್ಮೇಲೆ ಕೆಲವೊಬ್ರು ನೀರು ಹಾಕಿ ಆಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ. ಏನಂದರೆ ರೆಡಿ ಮಾಡಿದ್ಮೇಲೆ ನಾವು ದೇವ್ರನ್ನ ಇಟ್ಟ ಮೇಲೆ ಅದು ಕಳಶ ಪ್ರತಿಷ್ಠಾಪನೆ ಮಾಡ್ದಂಗೆ ಲೆಕ್ಕ. ಸೊ ಅದಕ್ಕೆ ಆದಷ್ಟು ಮುಹೂರ್ತ ನೋಡಿಕೊಂಡು ಕಳಶ ಪ್ರತಿಷ್ಠಾಪನೆ ಮಾಡೋದು ತುಂಬ ಒಳ್ಳೆಯದು. ಸೊ ಅಲಂಕಾರಕ್ಕೆ ಬೇಕಂದರೆ ನೀವೆಲ್ಲ ರೆಡಿ ಮಾಡ್ಕೊಂಡು ಒಂದು ಅಲಂಕಾರ ಬೊಂಬೆನ ರೆಡಿ ಮಾಡಿ ಇಟ್ಕೊಬೋದು. ಬಟ್ ಮೇಯ್ನಾಗಿ ಪೂಜೆ ಮಾಡಬೇಕಾದ್ರೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿದಾಗ ಲಕ್ಷ್ಮಿ ಮುಂದೆ ಇನ್ನೊಂದು ಕಳಶ ಕೂಡ ಇಟ್ಕೊಂಡು ನೀರನ್ನ ಅದರಿಂದ ಗಂಗೆ ಪೂಜೆ ಮಾಡ್ಕೊಂಬಂದು ಆವಾಗ ನೀವು ಇಟ್ಕೊಂಡು ಕಳಶ ಪ್ರತಿಷ್ಠಾಪನೆ ಕೂಡ ಅದು ಕೂಡ ಮಾಡ್ಕೊಬೋದು. ಕನ್ವೀನಿಯೆಂಟ್ ಯಾವ ಥರ ಇರುತ್ತೆ ನೋಡ್ಕೊಂಡು ಮಾಡಿ. ಬಟ್ ಆದಷ್ಟು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮುಹೂರ್ತ ನೋಡಿಕೊಂಡು ಕಳಶ ಇಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಇಲ್ಲಿ ಆಚಾರ್ಯ ಮುಖೇನ ಪೂಜೆ ಮಾಡಲ್ಲ ನಾವು ಹೆಣ್ಮಕ್ಳು. ಕೆಲವೊಬ್ಬರು ಪೂಜಾರಿನ ಕರೆಸಿ ಮಾಡ್ತಾರೆ, ಕೆಲವೊಬ್ರು ಅದು ಅಷ್ಟೊಂದು ಮಾಡೋಷ್ಟು ನಮಗೆ ಇದ್ದರೆ ನಾವು ಮಾಡ್ಬೋದು. ಅದು ಸಪೋಸ್ ನಾವು ಪೂಜಾರಿನ ಕರೆಸಿ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ನಾವೇ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಿರ್ತೀವಲ್ವಾ. ಸೊ ಅದರಿಂದ ನಾವು ಯಾವುದೇ ತಪ್ಪು ಮಾಡಬಾರ್ದು ಅಂತೇಳಿ ಕೆಲವೊಂದು ನಿಯಮನ ಪಾಲಿಸಬೇಕಾಗತ್ತೆ. ಆದಷ್ಟು ಮುಹೂರ್ತ ನೋಡ್ಕೊಂಡು ಪೂಜೆ ಮಾಡೋದ್ರಿಂದ ನಾವು ಮಾಡೋ ಪೂಜೆ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ದೇವ್ರನ್ನ ನಾವು ಗಂಗೆ ಪೂಜೆ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳೋದು ಆ ಕಳಶಕ್ಕೆ ಹಾಕಬೇಕಾಗಿರೋ ವಸ್ತು ಮೇಯ್ನ್ ಬಂದ್ಬಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಬಂದು ನಾವೆಲ್ಲಿ ದೇವ್ರನ್ನ ಕೂರಿಸ್ತೀವಿ ಅಂತ ಹೇಳಿರ್ತೀವಲ್ಲ ಅಲ್ಲಿ ಎಲ್ಲ ಪೀಠ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲ್ರೆಡಿ. ಇವಾಗ ಕಳಶನ ತೊಗೊಂಡು ಬಂದು ಇಟ್ಟ ಮೇಲೆ ಕಳಶಕ್ಕೆ ಮೇಯ್ನ್ ಬೇಕಾಗಿರೋದು ಚೊಂಬುನ ಏನು ತೊಗೊಬೋದು, ಸ್ಟೀಲ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ, ಪ್ಲಾಸ್ಟಿಕ್ ಬಿಟ್ಟು. ಬೆಳ್ಳಿ, ತಾಮ್ರ, ಹಿತ್ತಾಳೆ ಈ 3ರಲ್ಲಿ ಯಾವುದಾದ್ರೂ ಒಂದು ಚೊಂಬನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಶುದ್ಧ ಮಾಡಿಕೊಂಡು ಅದರಿಂದ ನೀರನ್ನ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಕೊಂಡು ಕಳಶ ಇಡೋದು ಜಾಗದಲ್ಲಿ ಇಟ್ಕೊಂಡು ಅದಕ್ಕೆ ಮೊದಲನೇದಾಗಿ ಫಸ್ಟು ನೀವು ಗಂಜಲ ಹಾಕ್ಕೊಬೇಕು. ಕಳಶಕ್ಕೆ ಏನೇನು ಹಾಕಬೇಕು ಅನ್ನೋದು ಡೌಟ್ ಇರುತ್ತೆ ಕೆಲವೊಬ್ರಿಗೆ. ಏನೇನೋ ಹಾಕ್ತಾರೆ, ಏನೋ ಹಾಕೋದಲ್ಲ, ನಾನು ಹೇಳ್ತೀನಿ ಅದನ್ನು ಮಾತ್ರ ಹಾಕಿ. ಕೆಲವೊಬ್ರು ಸಂಪ್ರದಾಯದಲ್ಲಿ ಬೇರೆ ಬೇರೆ ಹಾಕೋದಿದ್ರೆ ಅದು ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿದ್ದು ನೀವು ಹಾಕೋಬೋದು. ಅಡಿಷ್ನಲ್ ಆಗಿ ನಾನು ಹೇಳೋದನ್ನು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಸೊ ಮೊದಲನೇದಾಗಿ ಗಂಜಲ, ಲಕ್ಷ್ಮಿ ವಾಸಸ್ಥಾನ ಬಂದು ಗಂಜಲನೇ ನೀವು ಮೇಯ್ನ್ ಹಾಕಬೇಕಾಗಿರೋದು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದಾಗ. ಎರಡನೇದು ಬಂದು ಹಸಿ ಹಾಲು ಕೂಡ ಲಕ್ಷ್ಮಿ. ಅದಾದಮೇಲೆ ಅರಿಶಿನ ಕುಂಕುಮ, ಒಂದು ಕೆಂಪು ಹೂವು.
ಅದಾದಮೇಲೆ ನೆಕ್ಸ್ಟ್ ಬಂದು ಅಕ್ಷತೆ, ಅದಾದಮೇಲೆ ನಾಣ್ಯಗಳು ಬೇಕಾಗುತ್ತೆ. ಮೇನು 3 ಥರ ನಾಣ್ಯ ಬೇಕಾಗುತ್ತೆ. 3ರಲ್ಲಿ 3 ಹಾಕೋಕ್ಕೂ ಇಲ್ಲ ಅಂತ ಹೇಳಿದ್ರೆ 1 ನಾಣ್ಯ ಹಾಕಿ. ಬೆಳ್ಳಿ ನಾಣ್ಯ ಹಾಕ್ಬೋದು, ಇಲ್ಲ ಚಿನ್ನದ ನಾಣ್ಯ ಹಾಕ್ಬೋದು, ಇಲ್ಲ ತಾಮ್ರದ್ದು ಹಾಕ್ಬೋದು. ನಾಣ್ಯನೇ ಹಾಕಬೇಕು ಅಂತಲೂ ಏನಿಲ್ಲ, ಇದ್ದರೆ ನಾಣ್ಯ ಹಾಕಿ. ಬೆಳ್ಳಿ ಕಾಯಿನ್ ಇವಾಗ ಎಲ್ಲರೂ ಸ್ತೋತ್ರ ಎಲ್ಲ ಮಾಡೋದಕ್ಕೆ ಬೆಳ್ಳಿ ಕಾಯಿನ್ನ ಯೂಸ್ ಮಾಡ್ತಾರೆ. ಸಪೋಸ್ ಬೆಳ್ಳಿ ಕಾಯಿನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಬೆಳ್ಳಿ ಉಂಗುರನಾದರೂ ಹಾಕ್ಬೋದು, ಇಲ್ಲ ಚಿನ್ನದ ಉಂಗುರನಾದರೂ ಹಾಕ್ಬೋದು. ಅಟ್ಲೀಸ್ಟ್ ಇಲ್ಲಾಂದರೆ ಒಂದು ಮೂಗ್ಬಟ್ಟಾದರೂ ಚಿನ್ನದ್ದು, ಏನಾದರೂ ಒಂದು ವಸ್ತು ಚಿನ್ನದ್ದು ಹಾಕಬೇಕು. ಅದಾದಮೇಲೆ 3 ಏಲಕ್ಕಿ, 3 ಲವಂಗ, ಅದನ್ನು ಸ್ವಲ್ಪ ಪಚ್ಚ ಕರ್ಪೂರ. ಅದಾದಮೇಲೆ ನಿಮ್ಗೆ ಏನಾರು ಅವೈಲೇಬಿಲಿಟಿ ಇತ್ತು ಅಂತ ಹೇಳಿದ್ರೆ ಲಾವಂಚದ ಬೇರು ಅಂತ ಹೇಳ್ತಾರೆ. ಲಾವಂಚದ ಬೇರು ಕೂಡ ಹಾಕಿದ್ರೆ ತುಂಬಾ ಒಳ್ಳೆಯದು. ದೇವರು ಬೇರು ಬಿಡ್ತಾರೆ ಅಂತ ಹೇಳ್ತಾರೆ ಆ ಬೇರು ಹಾಕೊಳ್ಳೋದ್ರಿಂದ. ಆ ಲಾವಂಚದ ಬೇರು ಕೂಡ ಹಾಕ್ಬೋದು. ಇನ್ನು ಕೆಲವರು ಲಕ್ಷ್ಮಿ ಕಮಲಗಟ್ಟ ಮತ್ತು ಕವಡೆ, ಗೋಮತಿ ಚಕ್ರ ಮತ್ತು ಇನ್ನು ಕೆಲವೊಂದು ಐಟಮ್ಗಳು, ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತಾರೆ. ಅದೆಲ್ಲ ಏನೂ ಹಾಕೋಕ್ಕೆ ಬಿಡಿ. ಹಂಗೂ ನಿಮಗೆ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ಅದನ್ನೆಲ್ಲ ಒಂದು ಬಟ್ಲಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ಅಷ್ಟೋತ್ತರ ಮಾಡಿ ಪೂಜೆ ಮಾಡಿ. ನೀವು ಕಳಶಕ್ಕೆ ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಈಗ ಹೇಳಿರೋ ಅಷ್ಟು ಐಟಮ್ನ ಮಾತ್ರ ನೀವು ಕಳಶಕ್ಕೆ ಹಾಕಿ ಖಂಡಿತ ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೇಲಿ ನೆಲೆಸ್ತಾರೆ. ಇದಿಷ್ಟೇ ಕಳಶಕ್ಕೆ ಹಾಕಬೇಕಾಗಿರೋದು. ಕೆಲವೊಬ್ಬರು ತಪ್ಪು ಅಭಿಪ್ರಾಯಗಳನ್ನೆಲ್ಲ ಪಾಸ್ ಮಾಡ್ತಾರೆ. ಅದನ್ನು ಖಂಡಿತ ಮಾಡಿಬಿಡಿ. ಲಕ್ಷ್ಮಿಗೆ ನಾವು ಏನು ಮಾಡೋದು ಅದಷ್ಟು ನಮಗೆ ಸಲ್ಲುತ್ತೆ. ಇಲ್ದಿರೋದನ್ನೆಲ್ಲ ಮಾಡೋಕ್ಕೋರೆ ಖಂಡಿತವಾಗ್ಲೂ ದೇವ್ರು ಹೊಲಿಯೋದಿಲ್ಲ. ಮೇನ್ ಗಂಜಲ ಹಾಕಬೇಕು, ಅದೇ ಮೇನ್ ಗಂಜಲ ಹಾಲು ಮೇನ್ ಇಷ್ಟೇನೆ. ಈ ಗೋಮತಿ ಚಕ್ರ, ಕಮಲಗಟ್ಟ ಮತ್ತು ಕವಡೆ, ಗುಲ್ಗಂಜಿ ಮತ್ತು ಮುತ್ತು, ಹವಳ ಅದೆಲ್ಲ ಹಾಕೋದು ಏನು ಬೇಡ. ನಿಮ್ಗೆ ಹಂಗೂ ಪೂಜೆ ಮಾಡಬೇಕು ಲಕ್ಷ್ಮಿ, ಅದೆಲ್ಲ ಲಕ್ಷ್ಮಿ ಸ್ವರೂಪನೇ ಇಲ್ಲ ಅಂತ ಅಲ್ಲ. ಕೆಲವೊಬ್ಬರು ಡ್ರೈ ಫ್ರೂಟ್ಸ್ನೂ ಹಾಕ್ತಾರೆ. ನೀರಿಗೆ ಹಾಕೋದ್ರಿಂದ 2 ದಿನ 3 ದಿನ ದೇವರಿಟ್ರೆ ನೀರು ಹಾಳಾಗಿಬಿಡತ್ತೆ, ಸ್ಮೆಲ್ ಬರುತ್ತೆ. ಅದೆಲ್ಲ ಮಾಡಬಾರ್ದು. ದೇವ್ರಿಗೆ ನೀವು ಹಾಕಬೇಕಾಗಿರೋದಿಷ್ಟೇ. ಅದಾದಮೇಲೆ ಕಳಶಕ್ಕೆ ನೀವು ನೀರು ತುಂಬಬೇಕಂದ್ರೆ 3/4 ಭಾಗ ಹಾಕಿ ಅಷ್ಟೇ. ಫುಲ್ ಹಾಕಕ್ಕೆ ಹೋಗಿ ತೆಂಗಿನಕಾಯಿ ಇಟ್ಟಾಗ ನೀರೆಲ್ಲ ಚೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಈ ಐಟಮ್ ಎಲ್ಲ ಹಾಕಿದಾಗ ನೀರು 3/4 ಭಾಗ ಹಾಕ್ದಾಗ ಫುಲ್ ಮೇಲೆ ಬಂದ್ಬಿಡತ್ತೆ. ಆಗ ಕಳಶಕ್ಕೆ ಕಾಯಿ ಇಟ್ಟಾಗ ನೀರೆಲ್ಲ ಚೆಲ್ಲಿ ಅಲ್ಲಿ ನಾವೇನು ಪೂಜಾ ಐಟಮ್ ಎಲ್ಲ ಇಟ್ಟಿರ್ತೀವಿ, ಸೀರೆ ಅದೆಲ್ಲ ಒದ್ದೆ ಆಗೋ ಚಾನ್ಸಸ್ ಇರುತ್ತೆ. 3/4 ಭಾಗ ಹಾಕ್ಕೊಂಡು ಇವಾಗ ನಾನು ಏನು ಹೇಳಿರ್ತೀನಿ ಎಲ್ಲ 1-2 ಸ್ಪೂನ್ ಹಾಕಿದ್ರೂ ಸಾಕು. ತುಂಬ ಹಾಕೋ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಇದೆಲ್ಲ ನಾವು ಸಲ್ಲಿಸಬೇಕು ಅಷ್ಟೇ. ಕಳಶಕ್ಕೆ ಮೇಯ್ನು ಇದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದಾದಮೇಲೆ ಕಳಶಕ್ಕೆ ಇದೆಲ್ಲ ಹಾಕಿದ್ಮೇಲೆ ಮೇಯ್ನು ತೆಂಗಿನಕಾಯಿ 3 ಕಣ್ಣು ಕಾಣ್ದಿರೋಂಥದ್ದು ತೆಂಗಿನಕಾಯಿನ ಕಳಶಕ್ಕೆ ಇಡಬೇಕಾಗತ್ತೆ. ಸೊ ಮುಖವಾಡ, ನೆಕ್ಸ್ಟು ಮುಖವಾಡ ಹಾಕೋಬೇಕಾಗತ್ತೆ. ಬೆಳ್ಳಿದಾದರೂ ಪರವಾಗಿಲ್ಲ, ಮಣ್ಣಿಂದಾದರೂ ಪರವಾಗಿಲ್ಲ. ಸೊ ಈಗ ಸೆರಾಮಿಕ್ ಅವು ಇವೆಲ್ಲ ಆರ್ಟಿಫಿಷಿಯಲ್ ಪೇಂಟ್ ಮಾಡಿರೋವಂಥದ್ದು ಬರುತ್ತೆ. ಅದನ್ನು ಯಾವುದೂ ಇಡೋಕ್ಕೆ ಹೋಗ್ಬಿಡಿ. ಸಪೋಸ್ ಅದು ಯಾವುದೂ ಸಿಗಲಿಲ್ವಾ, ಕಂಪ್ಲೀಟ್ ತೆಂಗಿನಕಾಯಿಗೆ ಸ್ವಲ್ಪ ಗೋಧಿ ಮತ್ತು ಹಾಲು ಅರಿಶಿನ ಕಲಿಸ್ಬಿಟ್ಟು ಕಂಪ್ಲೀಟಾಗಿ ತೆಂಗಿನಕಾಯಿ ಕೆಳಗಡೆಯಿಂದ ಮೇಲೆ ಜುಟ್ಟುವರೆಗೂ ಕಂಪ್ಲೀಟಾಗಿ ಹಚ್ಕೊಂಡು ಒಂದು ಕುಂಕುಮದಿಂದ ತಿಲಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದಕ್ಕೆ ಬಿಟ್ಟು ಕಣ್ಣು ಬರೆಯೋದು, ಮುಖ ಬರೆಯೋದು ನಮಗೆ ಕೆತ್ತ ಅರ್ಹತೆ ಇಲ್ಲ ದೇವ್ರನ್ನ. ಸೊ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ತಿಲಕ ಇಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಮಾವಿನ ಸೊಪ್ಪು, ಈ ಹಬ್ಬಕ್ಕೆ ಕಂಪ್ಲೀಟಾಗಿ ಮಾವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ. ಆದಷ್ಟು ಮಾವಿನ ಸೊಪ್ಪನ್ನ ಕಳಶಕ್ಕೆ ಇಡೋದಕ್ಕೆ ಟ್ರೈ ಮಾಡಿ. ಸಪೋಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿಳೆದೆಲೆನೂ ಕೂಡ ಇಟ್ಕೊಬೋದು. ವಿಳೆದೆಲೆ ಇಡಬೇಕಂದ್ರೆ 3 ಇಡಕ್ಕೆ ಹೋಗಬೇಡಿ, 5 ಇಲ್ಲ 9, 11 ಏನೇ ಮಾಡಿದ್ರು ಬೆಸ ಸಂಖ್ಯೆನಲ್ಲಿ ಮಾಡಿದ್ರೇ ತುಂಬ ಒಳ್ಳೆಯದು. ಅದಾದಮೇಲೆ ಮೇಯ್ನ್ ತಾಳಿ ಹಾಕ್ಕೋಬೇಕು ಕಳಶಕ್ಕೆ. ಸೀರೆ ಎಲ್ಲ ಉಡಿಸ್ಕೊಂಡು ಅಲಂಕಾರ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ಮರ್ತು ಬಿಡ್ತೀವಿ ನಾವು. ಸೊ ಅದಕ್ಕೆ ಕಳಶ ರೆಡಿಯಾಗಿದ್ದ ತಕ್ಷಣ ಒಂದು ಅರಿಶಿಣದ ಕೊಂಬಗೆ ಅರಿಶಿಣ ದಾರ ಮಾಡಿ 9 ಎಳೆ ದಾರ ಮಾಡಿ ಅದನ್ನು ಲಕ್ಷ್ಮಿ ಮುಖವಾಡ ಹಾಕಿದ್ಮೇಲೆ ಕಳಶದ ಕುತ್ತಿಗೆಗೆ ತಾಳಿ ಕಟ್ಟೋ ಅಂಥದ್ದು. ತಾಳಿ ಸಿಕ್ಕಿದ್ರೆ ಚಿನ್ನದು ಪರವಾಗಿಲ್ಲ, ಆರ್ಟಿಫಿಷಿಯಲ್ ಯೂಸ್ ಮಾಡೋದು ಬೇಡ. ಇದನ್ನು ಬೇಕಂದರೆ ಇದು ಏನು ಅರಿಶಿಣದ ಕೊಂಬನ್ನ ಕಟ್ಕೊಂಡು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ, ಆದಷ್ಟು ಸಾಧ್ಯ ಆದಷ್ಟು ಅಲಂಕಾರ ಮಾಡಿಕೊಂಡು ದೇವರಿಗೆ. ಸೊ ಅದಾದಮೇಲೆ ಆರ್ಟಿಫಿಷಿಯಲ್ ಒಡವೆ ಎಲ್ಲದೂ ಹಾಕೋಬೋದು, ಯಾವುದೂ ಹಾಕಂಗಿಲ್ಲ ಅಂತ ಅಲ್ಲ. ಬಟ್ ನಮ್ಮ ಹತ್ರ ಚಿನ್ನದಿದ್ರೆ ಖಂಡಿತ ಚಿನ್ನದ ಹಾಕಿನೇ ದೇವಿನ ಹೊಲಿಸ್ಕೊಳ್ಳೋಣ. ಇಲ್ಲ ಅಂದವ್ರು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಹಾಕಿ
ದೇವರು ಖಂಡಿತ ನಮಗೆ ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಲಕ್ಷ್ಮಿ ಕಟಾಕ್ಷ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದಾದಮೇಲೆ ಕಳಶ ಸ್ಥಾಪನೆ ಮಾಡಬೇಕಂದ್ರೆ ಫೋಟೋ ಇದ್ರೂ ತುಂಬ ಒಳ್ಳೆಯದು. ಲಕ್ಷ್ಮಿ ಕಳಶ ಇಟ್ಟು ನೀವು ಹಿಂದೆಗಡೆ ದೇವ್ರ ಫೋಟೋ ಇಟ್ಟು ಕೂಡ ಅಲಂಕಾರ ಮಾಡಿ, ದೇವ್ರ ಫೋಟೋಗೂ ಕೂಡ ಅಲಂಕಾರ ಮಾಡ್ಬೋದು. ಕೆಲವೊಬ್ಬರಿಗೆ ಫೋಟೋ ಇಟ್ಟು ಅಲಂಕಾರ ಮಾಡೋದು ಖುಷಿ ಇರುತ್ತೆ, ಅದು ಕೂಡ ಮಾಡ್ಬೋದು. ಕೆಲವರಿಗೆ ಕಳಶ ಸ್ಥಾಪನೆ ಮಾಡೋದು ಅವರ ಪದ್ಧತಿನಲ್ಲಿರಲ್ಲ, ಫೋಟೋ ಇಟ್ಟು ಇನ್ನು ಮಿಕ್ಕಿದ್ದು ಸೀರೆ, ಹಣ್ಣು, ಏನೇನು ಹೇಳಿರ್ತೀನಿ ಅದೆಲ್ಲ ಕೂಡ ನೀವು ದೇವ್ರ ಮುಂದೆ ಇಟ್ಟು ಅದು ಕೂಡ ಪೂಜೆ ಮಾಡ್ಬೋದು. ಸೊ ಕಂಪ್ಲೀಟಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಯಾವುದು ಪಾಯಿಂಟ್ ಕೂಡ ಮಿಸ್ ಆಗೋದಿಲ್ಲ. ನಾನು ಏನೇನು ಹೇಳಿದ್ದೀನಿ ಅದ್ರ ಪ್ರಕಾರ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಕಳಶ ಸ್ಥಾಪನೆಗೆ ತೆಂಗಿನಕಾಯಿ ಎಲ್ಲ ರೆಡಿ ಆಗಿದೆ ಅಲ್ವಾ. ಸೊ ಹಣ್ಣುಗಳು ಏನೇನು ತಟ್ಟೆ ಹೇಳಿದೆ ಅದು ಕೂಡ ಎಲ್ಲ ದೇವ್ರ ಮುಂದೆ ಇಟ್ಕೊಂಡು, ಸೊ ಹೂವು ಎಲ್ಲ ಅಲಂಕಾರ ಮಾಡಿಕೊಂಡು, ಬಾಳೆಕಂದು ಮಾತ್ರ ಮಾವಿನ ಸೊಪ್ಪು ಅದು ಕೂಡ ರೆಡಿ ಮಾಡಿಕೊಂಡು, ಇವಾಗ ನೈವೇದ್ಯ ಏನು ಹೇಳಿದ್ದೀನಿ ಅದು ಕೂಡ ದೇವ್ರ ಮುಂದೆ ರೆಡಿ ಮಾಡಿ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆನಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಊದ್ಗಡ್ಡಿ, ದೀಪಕ್ಕೆ ಹಾಕೋ ಎಣ್ಣೆ, ದೀಪದ ಬತ್ತಿ, ಅದಾದಮೇಲೆ ಗೆಜ್ಜೆ ವಸ್ತ್ರ ಯಾವುದೇ ಕಾರಣಕ್ಕೂ ದೇವ್ರಿಗೆ ಹಾಕೋದನ್ನು ಮಿಸ್ ಮಾಡಬೇಡಿ. ಗೆಜ್ಜೆ ವಸ್ತ್ರ, ಅದಾದಮೇಲೆ ನೆಕ್ಸ್ಟು ಮಡ್ಲಕ್ಕಿ ಐಟಮು ಅದು ಕೂಡ ಹೇಳಿದ್ದೀನಿ, ಅದು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಫಸ್ಟು ನಾವೇನು ಮಾಡಬೇಕು, ಗಣೇಶ ಪೂಜೆ ಮಾಡಬೇಕು. ಲಕ್ಷ್ಮೀ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ನಾವು ವಿಘ್ನ ವಿನಾಯಕನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ, ಮೊದಲನೇ ಪೂಜೆ ನಾವು ವಿಘ್ನೇಶ್ವರನಿಗೆ ಮಾಡೋದ್ರಿಂದ ವಿಘ್ನೇಶ್ವರನ ಫೋಟೋ ಆಗಲಿ, ಇಲ್ಲಾಂದರೆ ಮೂರ್ತಿ ಆಗಲಿ, ಬೆಳ್ಳಿದು ಅಥವಾ ಹಿತ್ತಾಳೆದು, ಪಂಚಲೋಹದ್ದು ಸಿಗುತ್ತೆ. ಸಪೋಸ್ ಬೆಳ್ಳಿದು ಸಿಕ್ಕಿಲ್ಲ, ಪಂಚಲೋಹದ್ದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗಣೇಶನ ಅರಿಶಿಣದಲ್ಲಿ ಕೂಡ ಕಲಸಿ ಅದನ್ನು ಗೋಪುರ ಥರ ಮಾಡಿ ಲಕ್ಷ್ಮಿ ಮುಂಭಾಗದಲ್ಲಿಟ್ಟು ಮೊದಲಿಗೆ ನಾವು ಗಣೇಶನ ಪೂಜೆ ಮಾಡಿ ಅದಾದಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಂಥದ್ದು. ಗಣೇಶ ಪೂಜೆ ಆದಮೇಲೆ ನಾವು ಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಂಡು ಅಕ್ಕಿನ ಬಲಗೈಲಿ ತೊಗೊಂಡು ಎಡಗೈನ ನಮ್ಮ ತೊಡೆ ಮೇಲೆ ಇಟ್ಕೊಂಡು ನಾವೇನು ನೆನೆಸ್ಕೊಳ್ತೀವಿ ದೇವ್ರ ಹತ್ರ, ನಮ್ಮ ವ್ರತ ಪರಿಪೂರ್ಣವಾಗಿ ಯಾವುದೇ ವಿಘ್ನವಾಗಿ ನಿರ್ವಿಘ್ನವಾಗಿ ನಡೆಸ್ಕೊಡಮ್ಮ ತಾಯಿ, ಪ್ರತಿ ವರ್ಷ ನಮ್ಗೆ ಇದೇ ಥರ ಮಾಡಿಕೊಡೋದಕ್ಕೆ ಅನುಗ್ರಹ ಕೊಡು ಅಂತ ಹೇಳ್ಬಿಟ್ಟು ಈ ಥರ ಸಂಕಲ್ಪ ಮಾಡ್ಕೊಂಡು ಅದನ್ನು ಕಳಶದ ಹತ್ರ ನೀವು ಅಕ್ಕಿನ ಇಟ್ಬಿಟ್ಟು ಕಳಶದ ತಲೆನ ಈ ಥರ ಮುಟ್ಟಿ ದೇವ್ರನ್ನ ಕೇಳಿಕೊಂಡು ಕಳಶ ಸ್ಥಾಪನೆ ಮಾಡೋಂಥದ್ದು. ಕೈಯಲ್ಲಿ ನೀವು ಅವಾಗ ಇದಿಟ್ಕೊಬೇಕು, ಅಕ್ಷತೆ ಮತ್ತು ಹೂವು ಇಟ್ಕೊಂಡು ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಂಥದ್ದು. ಮಂತ್ರ ಬಂದಿಲ್ಲ ಅಂತೇಳಿದ್ರೆ ಏನೇನೋ ಮಾತಾಡಿ ಏನೇನೋ ಮಂತ್ರ ಓದಿ ಪೂಜೆನ ಅಪವಿತ್ರ ಮಾಡ್ಕೋಬೇಡಿ. ಸಪೋಸ್ ಬುಕ್ ಬರುತ್ತೆ, ಇವಾಗ ವೈಭವ ಲಕ್ಷ್ಮಿ ವ್ರತದ್ದು ಬರುತ್ತೆ, ವರಮಹಾಲಕ್ಷ್ಮಿ ವ್ರತದ್ದು ಬರುತ್ತೆ. ವರಮಹಾಲಕ್ಷ್ಮಿ ವ್ರತದ ಕಥೆದು ಬುಕ್ನ ತೊಗೊಂಬಂದು ಇಟ್ಟು ಪೂಜೆ ಮಾಡಿದ್ರು ಸಾಕು. ವ್ರತ ಓದಿಲ್ಲ ಅಂದರೆ ಏನು ಪರವಾಗಿಲ್ಲ. ಸಪೋಸ್ ಓದಕ್ಕೆ ಬಂದರೆ ಓದಕ್ಕೆ ಬಂದಿಲ್ಲ ಅಂದರೆ ಬುಕ್ನ ಇಟ್ಬಿಟ್ಟು ಪೂಜೆ ಮಾಡಿ. ನೀವು ಆ್ಯಸ್ ಯೂಶ್ವಲ್ ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತೀರಾ ಅದೇ ಥರ ಪೂಜೆ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವಾಗ ಯೂಟ್ಯೂಬಲ್ಲೇನೆ ನೀವು ವರಮಹಾಲಕ್ಷ್ಮಿ ವ್ರತದ ಕತೆ ಅಂತ ಹಾಕಿ ಪ್ಲೇ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ, ಅದನ್ನು ನೀವು ಪೂಜೆನ ಫಾಲೋ ಮಾಡ್ಕೊಂಡು ಹೋಗಿ. ಅದು ಸೊ ಗಣೇಶ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಅಭಿಷೇಕ ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಭಿಷೇಕಕ್ಕೆ ಹಾಲು, ಮೊಸರು, ಎಳ್ನೀರು, ಸಕ್ಕರೆ ಮತ್ತು ತುಪ್ಪ ಮತ್ತು ಜೇನುತುಪ್ಪ ಇದಿಷ್ಟು ಹಾಕಿ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹನ ಇಟ್ಟು ಅಭಿಷೇಕ ಮಾಡಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋ ಅಂಥದ್ದು. ಅದಾದಮೇಲೆ ಬನ್ನಿ ನೆಕ್ಸ್ಟು ಏನು ಮಾಡೋದು ಅಂತ ನೋಡ್ಕೊಂಬರೋಣ. ಯಾಕಂದರೆ ಒಂದು ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ಕೆಲವೊಂದು ನಾನು ನೋಟ್ನ ಫಾಲೋ ಮಾಡಿದ್ದೀನಿ, ಅದ್ರ ಪ್ರಕಾರ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕುಂಕುಮಾರ್ಚನೆ ಮಾಡಬೇಕು. ಕುಂಕುಮಾರ್ಚನೆ ಮಾಡಿಬಿಟ್ಟು ಅಷ್ಟೋತ್ತರ ಹೂವಿನಿಂದ ಅಕ್ಷತೆ ಕಾಳಿಂದ ಎಲ್ಲ ಅಷ್ಟೋತ್ತರ ಎಲ್ಲ ಮಾಡಿದ್ಮೇಲೆ ಕೆಲವೊಬ್ಬರು ಕಾಯಿನ್ಸಿಂದನೂ ಮಾಡ್ತಾರೆ, ಬೆಳ್ಳಿ ಕಾಯಿನ್ಸ್, ಬೆಳ್ಳಿ ಕಮಲ ಬರುತ್ತೆ, ಅದು ಕೂಡ ಅದರಲ್ಲೂ ಕೂಡ ಮಾಡಿಕೊಂಡು ಫಸ್ಟು ಕಳಶ ಸ್ಥಾಪನೆ, ಅದಾದಮೇಲೆ ಗಣೇಶ ಪೂಜೆ, ಅದಾದಮೇಲೆ ಅಭಿಷೇಕ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕುಂಕುಮಾರ್ಚನೆ ಮಾಡಿ ಅದಾದಮೇಲೆ ನೀವು ವ್ರತದ ದಾರನ ರೆಡಿ ಮಾಡ್ಕೊಬೇಕು. ವ್ರತದ ದಾರಕ್ಕೆ ಅಂದರೆ ಕಂಕಣಕ್ಕೆ ಅರಿಶಿಣದ ಹೂವು ಅಂದರೆ ಶಾಮಂತಿಗೆ ಮತ್ತು ವಿಳೆದೆಲೆನ ಕಟ್ಟಿಬಿಟ್ಟು ಸೊ 9 ಗಂಟು ಆ ಥರ ಗಂಟು ಹಾಕ್ಕೊಂಡು, ಅದಾದಮೇಲೆ ಗಂಟು ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ, ಬರೀ 9 ಎಳೆ ದಾರದಲ್ಲಿ ಅರ್ಶಿನ ದಾರ ಮಾಡಿಕೊಂಡು ಕಂಕಣ ರೆಡಿ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ಫಸ್ಟು ಪೂಜೆ ಮಾಡೋದಕ್ಕೂ ಮುಂಚೆ ಗಂಡನ ಹತ್ರ ನೀವು ಆಶೀರ್ವಾದ ತೊಗೊಂಡು ವ್ರತನ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಯಜಮಾನನ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ
ಆಗುತ್ತೆ ವ್ರತ ಮಾಡಬೇಕಂತ ಹೇಳಿದಾಗ. ಆದಷ್ಟು ಗಂಡ ಹೆಂಡತಿ ಜೊತೆನಲ್ಲಿ ಕೂತ್ಕೊಂಡು ವ್ರತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸಪೋಸ್ ಅವರು ಮನೇಲಿ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇಲ್ಲ ಔಟ್ ಆಫ್ ಕಂಟ್ರಿಲಿ ಇರ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇನಾದ್ರು ಒಂದು ಟವಲ್ಲು ಇಲ್ಲ ಏನಾದ್ರು ಅದೊಂದು ಥಿಂಗ್ಸ್ನ ನಿಮ್ಮ ಬಲಗಡೆ ಇಟ್ಕೊಂಡು ನೀವು ಅವ್ರ ಜೊತೆಲೇ ಕೂತಿರೋ ಥರ ಪೂಜೆ ಮಾಡ್ದಂಗೆ ಆಗುತ್ತೆ. ಆದಷ್ಟು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೋ ವರೀಸ್, ಅದನ್ನೇನು ಪ್ರಾಬ್ಲಮ್ ಏನಿಲ್ಲ. ಆದಷ್ಟು ಪೂಜೆ ಮಾಡೋದಕ್ಕೂ ಮುಂಚೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು. ಯಾವುದೇ ವ್ರತ ಮಾಡಬೇಕಂದ್ರೂ ಕೂಡ ಕಂಕಣ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪುರೋಹಿತರೆಲ್ಲ ನೋಡಿರ್ತೀರಲ್ಲ, ಇಲ್ಲಿ ಕೈಗೆ ದರ್ಬೆನ ಕಟ್ಕೊಂಡು ಪೂಜೆ ಮಾಡ್ತಾರೆ ಫಸ್ಟು. ಸೊ ಯಾವುದೇ ಪೂಜೆ ಮಾಡಬೇಕಂದಾಗ್ಲೂ ಕಂಕಣ ತುಂಬಾ ಇಂಪಾರ್ಟೆಂಟು. ಕಂಕಣ ಕಟ್ಕೊಂಡೆ ನೀವು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಮನೇಲಿ ಇರೋರಿಗೆಲ್ಲ ನೀವು ಪೂಜೆ ಮಾಡಿದ್ಮೇಲೂ ಕಟ್ಟಿದ್ರು ನಡೆಯುತ್ತೆ, ಇಲ್ಲ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರೂ ಕಂಕಣ ಕಟ್ಕೊಂಡ್ರು ನಡೆಯುತ್ತೆ. ಸೊ ಕಂಕಣ ಎಲ್ಲ ಕಟ್ಕೊಂಡ್ಮೇಲೆ ಈಗ ಆಲ್ರೆಡಿ ನಾವು ಅರ್ಚನೆ ಕೂಡ ಮಾಡಿರ್ತೀವಿ, ಅಭಿಷೇಕನೂ ಮಾಡಿರ್ತೀವಿ. ನೆಕ್ಸ್ಟು ದೇವರಿಗೆ ಧೂಪ ದೀಪ ಎಲ್ಲ ಹಚ್ಬಿಟ್ಟು ಅದಾದಮೇಲೆ ನೈವೇದ್ಯ ಏನು ಮಾಡಿರ್ತೀವಿ ನೈವೇದ್ಯ ಕೂಡ ಮಾಡಿ, ಮಂತ್ರ ಓದಕ್ಕೆ ಬಂದರೆ ಮಂತ್ರ ಓದ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲಾಗಿ ಮನೇಲಿ ಪೂಜೆ, ಲಕ್ಷ್ಮೀ ಪೂಜೆ ಯಾವ ಥರ ಮಾಡ್ತೀರಾ ಅದೇ ಥರ ಪೂಜೆ ಮಾಡ್ಕೋಬೋದು. ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ, ಮಾಡ್ಕೊಬೋದು. ತಪ್ಪು ಮಾಡೋದು ಸಹಜನೇ, ಕೆಲವೊಂದು ತಪ್ಪಾದ್ರೂ ಏನು ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಆದಮೇಲೆ ಏನೇ ತಪ್ಪು ಮಾಡಿರೋ ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ಮಾಡಬೇಕಾಗತ್ತೆ ದೇವರಿಗೆ. ಅದಕ್ಕೂ ಮುಂಚೆ ನೈವೇದ್ಯ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದ್ಮೇಲೆ ಮಹಾಮಂಗಳಾರತಿ ಮಾಡಬೇಕು. ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಾದ್ಮೇಲೆ ಕೆಂಪಾರತಿ ಮಾಡಬೇಕು. ಕೆಂಪಾರತಿ ಮಾಡಾದ್ಮೇಲೆ ನೀವು ಮೊದಲನೇ ಪೂಜೆ ಮುಕ್ತಾಯ ಮಾಡ್ದಂಗೆ. ಸೊ ಅದಾದಮೇಲೆ ಮತ್ತೆ ಈ ವ್ರತ ಮಾಡಬೇಕಾದ್ರೆ ದಿನಕ್ಕೆ 3 ಸಲ ಪೂಜೆ ಮಾಡಬೇಕಾಗತ್ತೆ. ಬೆಳಗಿನ ಜಾವ ಮಾಡಿರ್ತೀವಿ, ಅದಾದಮೇಲೆ 10 ಗಂಟೆ ಒಳಗಡೆ ಒಂದು ಸಲ ಪೂಜೆ ಮಾಡಿ, ಮತ್ತು ಸಾಯಂಕಾಲ ನಾವು ಗೋಧೂಳಿ ಸಮಯದಲ್ಲಿ 5 ಗಂಟೆಯಿಂದ 8 ಗಂಟೆ ಒಳಗಡೆ ಇನ್ನೊಂದು ಪೂಜೆ ಮಾಡಿ, ಒಟ್ಟು 3 ಪೂಜೆ ಮಾಡಿಬಿಟ್ಟು ವ್ರತನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನೀವು ಕೆಂಪಾರತಿ, ದೇವರಿಗೆ ಕೆಂಪಾರತಿ ಮಾಡಬೇಕಾಗತ್ತೆ. ಕೆಂಪಾರತಿಗೆ ಏನೇನು ಹಾಕೋಬೇಕು ಅಂತೇಳಿದ್ರೆ ಬರೀ ಅರಶಿನ ಕುಂಕುಮ ಮತ್ತು ಕರ್ಪೂರದಿಂದನೂ ಮಾಡ್ಬೋದು, ಇಲ್ಲ ತುಪ್ಪದ ದೀಪ. ಆದಷ್ಟು ನೀವು ದೇವ್ರ ಹತ್ರ ಒಂದೆರಡಾದ್ರೂ ತುಪ್ಪದ ದೀಪ ಹಚ್ಚೋದಕ್ಕೆ ಟ್ರೈ ಮಾಡಿ. ತುಪ್ಪ ಕೂಡ ಲಕ್ಷ್ಮೀ ಪ್ರಿಯವಾಗಿರೋ ಅಂಥದ್ದು. ಅದಾದಮೇಲೆ ನೀವು ಪಿಳ್ಳಾರ್ತಿ ಅಂತ ಹೇಳ್ತಾರೆ, ಸಗಣಿನಲ್ಲೇ ಮಾಡೋ ಅಂಥದ್ದು ಪಿಳ್ಳಾರ್ತಿ ಕೂಡ ಮಾಡಿ ಇಟ್ಕೊಬೋದು. ಇಲ್ಲಾಂದರೆ ಅರ್ಶಿನದಲ್ಲೂ ಮಾಡಿರ್ತೀರಲ್ಲ ಅದು ಕೂಡ ಸಾಕಾಗುತ್ತೆ. ಸೊ ಅದಾದಮೇಲೆ ನೈವೇದ್ಯ, ಮಹಾಮಂಗಳಾರತಿ, ಕೆಂಪಾರತಿ ಎಲ್ಲ ಆದಮೇಲೆ ನೀವು ಸಾಯಂಕಾಲ ಈಗ ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರು ಬರ್ತಾರಲ್ಲ, ಮುತ್ತೈದೆಯರೆಲ್ಲ ಬಂದಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಆದಷ್ಟು ನಾನು ಒಂದು ಸಜೆಷನ್ ಮಾಡ್ತೀನಿ ಏನಂತ ಹೇಳಿದ್ರೆ, ಬೆಳಗ್ಗೆ ನೀವು ಪೂಜೆ ಮಾಡಿಬಿಡ್ತೀರಲ್ವ ಬ್ರಾಹ್ಮಿ ಮುಹೂರ್ತದಲ್ಲೇ, ಆದಷ್ಟು ಅಕ್ಕಪಕ್ಕ ಯಾರು ಇರ್ತಾರೆ ಒಂದು 3 ಜನನ 5 ಜನನ ಹೆಂಗಸ್ರನ್ನ ಬೆಳಗ್ಗೆನೇ ಕರೆದು ಅರ್ಶಿನ ಕುಂಕುಮ ಕೊಟ್ಬಿಡೋದಕ್ಕೆ ಟ್ರೈ ಮಾಡಿ. ಯಾಕಂತೇಳಿದ್ರೆ ನಾವು ಮಧ್ಯಾಹ್ನ ಸಾಯಂಕಾಲ ಆಯಿತು ಅಂದರೆ ಆಲ್ಮೋಸ್ಟ್ ನಾವು ತುಂಬಾ ಮಡಿ ಮಾಡೋದು ಇಂಪಾರ್ಟೆಂಟು ಈ ವ್ರತದಲ್ಲಿ. ಯಾವುದೇ ಥರ ಅಪವಿತ್ರ ಆಗಬಾರ್ದು, ಮಡಿಯಿಂದನೇ ಜಾಸ್ತಿ ಈ ವ್ರತ ಮಾಡಬೇಕಾಗತ್ತೆ. ಸೊ ಆದಷ್ಟು ಬೆಳಗ್ಗೆನೇ ಕರೆದು ಅರ್ಶಿನ ಕುಂಕುಮ ಕೊಟ್ಬಿಟ್ರೆ ಅಲ್ಲಿಗೆ ನಮ್ಮ ಪೂಜೆದು ಪೂರ್ಣ ಫಲ ಸಿಕ್ತಂಗೆ ಆಗ್ಬಿಡತ್ತೆ. ಕೆಲವೊಬ್ಬರು ಬೆಳಗ್ಗೆ ಪೂಜೆನಲ್ಲಿ ಬ್ಯುಸಿ ಇರೋದ್ರಿಂದ ಏನು ಮಾಡ್ತಾರೆ, ಸಾಯಂಕಾಲ ಕೊಡೋದು ರೂಢಿಯಾಗಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮಾಡ್ಕೋಬೋದು ಅದು ಕೂಡ. ಆದಷ್ಟು ಬೆಳಗ್ಗೆನೇ ಅರ್ಶಿನ ಕುಂಕುಮ ಕೊಟ್ಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅದಾದಮೇಲೆ ಸಾಯಂಕಾಲ ಬೇಕಂದರೆ ನೀವು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟ ಮೇಲೆ ಮತ್ತೆ ಇನ್ನೊಂದ್ಸಲ ಅಮ್ಮನಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿ, ಅವ್ರು ಹೋದ್ಮೇಲೆ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮುತ್ತೈದೆಯರು ಹೋದ್ಮೇಲೆ ನೀವು ದೇವರಿಗೆ ಮತ್ತೇನೊಂದು ಸಲ ಮಹಾಮಂಗಳಾರತಿ ಮಾಡಿ, ಕೆಂಪಾರತಿ ಮಾಡಿ, ತೆಂಗಿನಕಾಯಿ ಹೊಡಿಬೇಕು, ಅದು ಹೇಳಿದ್ದೀನಲ್ವ. ತೆಂಗಿನಕಾಯಿ ಹೊಡೆದು ಮಹಾಮಂಗಳಾರತಿ ಮಾಡಿ, ಕೆಂಪಾರತಿ ಮಾಡಿ, ಆವತ್ತಿನ ರಾತ್ರಿ ನೀವು ಕಂಪ್ಲೀಟ್ ಮಡಿಯಿಂದನೇ ಇರಬೇಕಾಗತ್ತೆ. ಯಾವುದೇ ರೀತಿ ಇಬ್ಬರು ಗಂಡ ಹೆಂಡತಿ ಜೊತೇಲಿ ಮಲ್ಕೊಳ್ಳೋಂಗಿಲ್ಲ. ಆದಷ್ಟು ದೇವ್ರ ಹತ್ರ ಮಲ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ದೂರದಲ್ಲಿ ಬ್ರಹ್ಮಚರ್ಯನ ಪಾಲಿಸ್ಬೇಕು ಅಂತ ದೊಡ್ಡೋರು ಹೇಳ್ತಾರೆ ಈ ವ್ರತ ಮಾಡೋ ಟೈಮಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ 10 ಗಂಟೆ ಒಳಗಡೆ, ಶನಿವಾರ ನೀವು ದೇವ್ರನ್ನ ಕದಲಿಸ್ತೀರಿ ಅಂತ ಹೇಳಿದ್ರೆ 10 ಗಂಟೆ ಒಳಗಡೆ ಕದಲಿಸ್ಬೇಕು. 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಕದಲಿಸ್ಬಾರ್ದು. ಇನ್ನು ಸಾಯಂಕಾಲ ಎಲ್ಲ ಮಾಡಿಕೊಂಡು ಕದಲಿಸೋಕೆ ಹೋಗಬೇಡಿ. ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ಪೂಜೆ ಮಾಡಿದ್ಮೇಲೆ ಅವತ್ತೇ ಕಳಶ ಕದಲಿಸೋದು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಇರೋದಿಲ್ಲ ಮನೆಯಲ್ಲಿ, ಅವತ್ತು ಪೂಜೆ ಮಾಡಿ ಅವತ್ತೇ ಕಳಶ ಕದಲಿಸ್ಬಾರ್ದು. ಸೊ ನೆಕ್ಸ್ಟ್ ಡೇ ಕಳಶ ಕದಲಿಸ್ಕೊಂಡು ನೀವೇನೇನಿರುತ್ತೆ ಮುಖವಾಡ, ಸೀರೆ ಅದೆಲ್ಲ ತಗೊಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಫ್ರೈಡೇ ಮಾತ್ರ ನೀವು ಕಳಶ ಕದಲಿಸೋಕೆ ಹೋಗಬೇಡಿ.
ನೆಕ್ಸ್ಟ್ ಡೇ ಸ್ಯಾಟರ್ಡೆ ಕಳಶ ವಿಸರ್ಜನೆ. ಯಾವ ಥರ ಅಂದರೆ ತೆಂಗಿನಕಾಯಿ ಮೇಲೆ ಅಂದರೆ ನಾವೇನು ದೇವ್ರನ್ನ ಕೂರಿಸಿರ್ತೀವಿ ಆ ತಲೆ ಮೇಲೆ ಕೈ ಇಟ್ಬಿಟ್ಟು 3 ಸಲ ಬಲಗಡೆಗೆ ಜಸ್ಟ್ ಹಿಂಗೆ ಅಳ್ಳಾಡಿಸಿದ್ರೆ ಸಾಕಾಗುತ್ತೆ, ಕಳಶ ವಿಸರ್ಜನೆ ಆಗುತ್ತೆ. ಅದಕ್ಕೆ ಮಂತ್ರ ಬರೋರಾದರೆ ಮಂತ್ರ ಹೇಳಿಬಿಟ್ಟು ವಿಸರ್ಜನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಪೂಜೆ ಎಲ್ಲ ಮುಗಿಸಿ ತೆಂಗಿನಕಾಯಿ ಎಲ್ಲ ಹೊಡೆದು ಕೆಂಪಾರತಿ ಕೂಡ ಮಾಡಿ, ನೈವೇದ್ಯ ಇಂಪಾರ್ಟೆಂಟು. ಅವತ್ತು ಕೂಡ ನೀವು ನೈವೇದ್ಯ ಮಾಡಬೇಕು ವಿಸರ್ಜನೆ ಮಾಡೋ ದಿವಸ. ಒಂದಾದರೂ ನೈವೇದ್ಯ ಮಾಡಿ, ಇಲ್ಲ ಹಣ್ಣೆಲ್ಲ ಇಟ್ಟಿದ್ದು ಬಿಡು ಅದೇ ಮಾಡಿಬಿಡೋಣ, ಮಾಡಬಾರ್ದು. ನೈವೇದ್ಯ ಮಾಡಿನೇ ದೇವ್ರನ್ನ ನಾವು ವಿಸರ್ಜನೆ ಮಾಡಿ ಅಮ್ಮನ ಕಳಿಸ್ಕೊಡ್ಬೇಕಾಗತ್ತೆ. ಏಕಂತೇಳಿದ್ರೆ ನಾವೇನು ಕಳಸ ಸ್ಥಾಪನೆ ಮಾಡಿರ್ತೀವಿ, ವಿಸರ್ಜನೆ ಕೂಡ ಅಷ್ಟೇ ಕ್ರಮಬದ್ಧವಾಗಿ ಮಾಡಬೇಕು. ವಿಸರ್ಜನೆ ಯಾವ ಥರ ಹೆಂಗಂದ್ರಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದಾದಮೇಲೆ ಯಾವುದೇ ಕಾರಣಕ್ಕೂ ನೀವು ಹಬ್ಬ ಮಾಡಿರೋ ದಿವಸ ಮನೇಲಿ ಟಿ ವಿ ಹಾಕ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮಕ್ಳಿಗೆ ಹೊಡೆಯೋದಾಗಲಿ, ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದಾಗಲಿ, ಮತ್ತು ಅವ್ರ ಬಗ್ಗೆ ಮಾತಾಡೋದಾಗಲಿ, ಮತ್ತು ಜಾಸ್ತಿ ಜೋರಾಗಿ ಕಿರ್ಚಾಡೋದು ಅದೆಲ್ಲ ಆವತ್ತಿನ ದಿವಸ ಏನೂ ಮಾಡಬಾರ್ದು. ಆದಷ್ಟು ಮಂತ್ರ ಭಕ್ತಿಯಿಂದ ಮನೆ ಕೂಡಿರಬೇಕು. ಪೂಜೆ ಅಂತೇಳಿದ್ರೆ ದೇವಿ ನೆಲೆಸ್ಬಿಟ್ಟಿರ್ತಾರೆ ಆಲ್ರೆಡಿ ನಮ್ಮ ಮನೆಯಲ್ಲಿ. ಸೊ ಅದೊಂಥರ ಹಬ್ಬದ ವಾತಾವರಣನೇ ಬೇರೆ ಥರ ಇರುತ್ತೆ. ಆದಷ್ಟು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು, ಕೂಗೋದು, ಕಿರ್ಚೋದು, ಮಕ್ಳಿಗೆ ಹೊಡೆಯೋದು ಇದೆಲ್ಲ ಮಾಡೋದ್ರಿಂದ, ನಾವೇನು ಪೂಜೆ ಮಾಡಿ ದೇವಿನ ಆಹ್ವಾನ ಮಾಡ್ಕೊಂಡಿರ್ತೀವಿ, ನಾವಿದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ದೇವಿ ನೆಲೆಸೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಆದಷ್ಟು ನನಗೆ ಗೊತ್ತಿರೋದನ್ನ ವ್ರತದ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಯಾವುದೇ ಥರ ಪಾರ್ಟ್ 1 ಪಾರ್ಟ್ 2 ಎಲ್ಲ ನಾನೇನು ಮಾಡಿಲ್ಲ. ನಿಮ್ಗೆ ಇದೊಂದು ವೀಡಿಯೋ ನೋಡಿಬಿಟ್ರೆ ಸಾಕು, 25-30 ನಿಮಿಷ ಆದರೂ ಸರಿಯೇ. ನೀವೊಂದು ಹಾಫ್ ಆನ್ ಅವರ್ ನನ್ನ ವೀಡಿಯೋ ಸ್ಪೆಂಡ್ ಮಾಡಿದ್ರೆ ನಿಮಗೆ ಹೋಲ್ ಪ್ರೊಸೀಜರ್ ನಾವು ಹೆಂಗೆ ಮಾಡ್ಬೋದು ಫಾಲೋ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ಕಂಪ್ಲೀಟಾಗಿ ಸರಿಯಾಗಿರೋ ಮಾಹಿತಿನೇ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸಪೋಸ್ ಇದರಲ್ಲಿ ಏನಾದ್ರು ತಪ್ಪಿತ್ತು ಅಂತ ಹೇಳಿದ್ರೆ ನೀವು ಹೇಳ್ಬೋದು, ನಾನು ಅದನ್ನು ಕೂಡ ತಿದ್ದುಕೊಳ್ತೀನಿ. ಸೊ ಹಬ್ಬ ಇನ್ನು 3 ದಿನ ಇದೆ, ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಲಾಂಗ್ ಬ್ಯಾಕ್ ಹಾಕೋದ್ರಿಂದ ನಿಮಗೆ ವಿಡಿಯೋ ಕನ್ಫ್ಯೂಷನ್ ಆಗಬಾರ್ದು. ಪಾರ್ಟ್ 1 ಪಾರ್ಟ್ 2 ನೋಡಿಕೊಂಡು ಮತ್ತೆ ಹಳೆ ವಿಡಿಯೋಗೆಲ್ಲ ಹೋಗಿ ನೋಡೋಕ್ಕೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಅದೇ ಕಾರಣಕ್ಕೆ ಹಬ್ಬ ಹತ್ರದಲ್ಲೇ ಇಟ್ಕೊಂಡು ನಾನು ಈ ಮಾಹಿತಿನ ಕೊಟ್ಟಿರೋ ಅಂಥದ್ದು. ಆದಷ್ಟು ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ಎಲ್ಲೂ ಕೂಡ ನಾನು ಏನೂ ಮಿಸ್ ಮಾಡಿಲ್ಲ, ಎಲ್ಲ ಕೂಡ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸಪೋಸ್ ಏನಾದರೂ ಇದರಲ್ಲಿ ನಿಮ್ಗೇನಾದರೂ ಚೇಂಜಸ್ ಇತ್ತು ಅಂದರೆ ನೀವು ಚೇಂಜಸ್ ಕೂಡ ಮಾಡ್ಕೊಬೋದು, ನಿಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ಕೂಡ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದಾದಮೇಲೆ ನೆಕ್ಸ್ಟು ನಾನು ಅದಕ್ಕೆ ಏನು ಸಾಮಗ್ರಿಗಳನ್ನ ತೊಗೊಂಬರಬೇಕು ನೀವು ಅಂಗಡಿಯಿಂದ. ಈಗ ಆಲ್ರೆಡಿ ಕೆಲವರು ತಂದು ಇಟ್ಕೊಂಡಿರ್ತೀರಾ, ಕೆಲವರು ಇನ್ನೂ ತಗೊಂಡು ಬರದೆ ಕೂಡ ಇರ್ತೀರ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ವಿಡಿಯೋ ಬಂದ್ಬಿಟ್ಟು ನಿಮಗೆ ಮಂಗಳವಾರನೇ ಪೋಸ್ಟ್ ಆಗುತ್ತೆ. ಮಂಗಳವಾರ ಅಂದರೆ ಬುಧವಾರ, ಗುರುವಾರ ಇನ್ನೂ 2 ದಿನ ಬಾಕಿ ಇರುತ್ತೆ ಹಬ್ಬಕ್ಕೆ. ಸೊ ಇನ್ನು 2 ದಿನದಲ್ಲಿ ಐಟಮ್ ತೊಗೊಂಬರೋರು ಇರ್ತಾರೆ. ಸೊ ನಾನು ಈ ಲಿಸ್ಟನ್ನ ಬುಧವಾರ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಬುಧವಾರ ಒಂದ್ಸಲ ಲಿಸ್ಟ್ನ ಫಾಲೋ ಮಾಡಿಕೊಂಡ್ರೆ ಸಾಕು. ಸಪೋಸ್ ನೀವೇನಾದರೂ ಮರ್ತಿದ್ರೆ ಆ ಲಿಸ್ಟಲ್ಲಿ ಕೂಡ ಇತ್ತು ಅಂದರೆ ನಿಮಗೆ ಮರಿದೆ ಕೂಡ ತೊಗೊಂಡು ಬರ್ಬೋದು ಅಲ್ವಾ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.